ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ. ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ಸುಖಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ನಂಗ ಕಡವೆ ಜೊತೆ ಕಾಡಾಟ ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಹಾಡಿಯಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಹಾಗೆಯೇ ಒಟ್ಟಾರೆಯಾಗಿ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ನೆಟ್ಕಾಲದ ಉಂಡಿಯಾಡಿಯ ನಿವಾಸಿಗರಾದ ಶ್ರೀಯುತ ಸಿದ್ದರಾಜುರವರು ಹಾಗೂ ಹಾಡಿಯ ಯಜಮಾನರಾದ ಶ್ರೀಯುತ ಕುಮಾರ್ ಅವರು. ಬನ್ನಿಯಾಗಿದ್ದರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ನೆಟ್ಕಾಲದ ಉಂಡಿಯಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಸಿದ್ದರಾಜರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಕುಮಾರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಸಿದ್ದರಾಜರವರೇ, ತಾವುಗಳು ಈ ಒಂದು ನೆಟ್ಕಾಲದ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ? ಸರ್, ನಾವು ಕಳೆದ ನನ್ನ ಜೀವನದ ಬಗ್ಗೆ ನಾನು ಹೇಳೋದೇನೆಂದರೆ, ನಮಗೊಂದು 50 ವರ್ಷದಿಂದನೂ ನಾವು ಇಲ್ಲಿ ವಾಸವಾಗಿದ್ದೀವಿ. ನಮ್ಮ ತಂದೆ ತಾಯಿ ಮತ್ತು ನಮ್ಮ ತಾತ ಮುತ್ತಾತ ಅವರು ಕೂಡ ಇಲ್ಲೇ ವಾಸ ಮಾಡಿದ್ರು. ಆವಾಗಿನ ಜೀವನನೇ ಬೇರೆ, ಇವಾಗಿನ ಜೀವನನೇ ಬೇರೆ. ಆವಾಗ ಎಲ್ಲರೂ ನಾವು ಕಾಡಲ್ಲಿ ಗೆಣಸು ಕಿತ್ಕೊಂಡು ಬಂದರೆ ಮಾತ್ರ ನಮ್ಮ ಜೀವನ. ಜೇನು ಗೆಣಸು ಎರಡೇ ನಮ್ಮ ಜೀವನ ಇತ್ತು ಆವಾಗ. ಇವಾಗ ಸ್ವಲ್ಪ ಸರ್ಕಾರದವರು ಬಂದು ಈ ಅಕ್ಕಿ ಪಕ್ಕಿ ರಾಗಿ ರೇಷನ್ ಅಂತ ಕೊಡಲಾಗಿ ನಮಗೆ ಸ್ವಲ್ಪ ಈಗ ಸ್ವಲ್ಪ ಅನುಕೂಲ ಆಗಿದೆ. ಇದಕ್ಕಿಂತ ಹೆಚ್ಚಾಗಿ ನಾವು ಹೇಳ್ಕೋಬೇಕು ಅನ್ನೋದೇನೆಂದರೆ, ನಮಗೆ ಎಲ್ಲ ಕಡೆಯನ್ನು ಹೋದಾಗಲೂ ಕೂಡ ಸರಗೂರಿಗೆ ಹೋಗಲಿ, ಕೋಟೆಗೆ ಹೋಗಲಿ, ಹ್ಯಾಂಡ್ ಪೋಸ್ಟ್ ಹೋಗಲಿ, ಪ್ರತಿಯೊಂದು ಏರಿಯಾಕ್ಕೆ ಹೋದಾಗಲೂ ಹೆಣ್ಣು ಮಕ್ಕಳಿಗೆ ಅವರ ಗೌರವಕ್ಕೆ ತಕ್ಕ ಧಕ್ಕೆ ಬರೋಂಥ ಕೆಲಸ ಅಂದರೆ ಟಾಯ್ಲೆಟ್ ಇಂಪಾರ್ಟೆಂಟ್. ನಮ್ಮಲ್ಲಿ ಹೆಚ್ಚು ಕಮ್ಮಿ ಒಂದು 67 ಕುಟುಂಬಗಳಿದ್ದೀವಿ ನಾವು. ಎಲ್ಲ ನಾವು ಜೇನುಕುರುಬ ಜನಾಂಗದವರು. ಹೀಗಾಗಿ ನಮ್ಮ ಮಕ್ಕಳ ಒಂದು ಏಳಿಗೆಗೆ ನಮಗೆ ಒಂದು 35-40 ಟಾಯ್ಲೆಟ್ ರೂಮ್ ಅಗತ್ಯ ಇದೆ. ನಮಗೆ ಸರ್ಕಾರ ಮನೆ ಕೊಟ್ಟಿದೆ, ಇಲ್ಲ ಅಂತಲ್ಲ. ಕೆಲವ್ರಿಗೆ ಮನೆ ಆಗಿದೆ, ಕೆಲವ್ರಿಗೆ ಮನೆ ಆಗಿಲ್ಲ. ಅವರಿಗೆ ಯಾರಿಗೂ ಕೂಡ ಟಾಯ್ಲೆಟ್ನ ವ್ಯವಸ್ಥೆ ಇಲ್ಲ. ಫಸ್ಟು ನಮಗೆ ನಮ್ಮ ಗಂಡಸರು ನಾವು ಎಲ್ಲಿ ಬೇಕಾದ್ರೂ ಹೋಗ್ಬಿಡ್ಬೋದು ಹೊರಗಡೆ. ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ ಆಗದಂಗೆ ಟಾಯ್ಲೆಟ್ ರೂಮ್ ಅಗತ್ಯ ಇದೆ. ಎರಡನೇದಾಗಿ ಸರ್ಕಾರದವರು ಎಲ್ಲ ಕೆಲಸಗಳನ್ನು ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಯಾವ್ಯಾವುದೋ ಬಡ್ಜೆಟ್ ತೆಗೆದು ಯಾರ್ಯಾರಿಗೋ ಹಾಕ್ತಾರೆ. ನಿಜವಾದ ಮೂಲತಃ ಜೇನುಕುರುಬ ಜನಾಂಗಕ್ಕೆ ಅವರು ಯಾವ ಸವಲತ್ತುಗಳನ್ನು ಮುಂದೆ ಕೊಡೋಕ್ಕೆ ಇಷ್ಟಪಡಲ್ಲ. ಕೃಷಿ ಇಲಾಖೆ ಇರ್ಬೋದು, ವೆಟನರಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಅವ್ರಿಗೇನೀಗ ಸಮಥಿಂಗ್, ಸರ್ಕಾರವೇ ಸಮಥಿಂಗು, ನಮ್ಮದೇನಲ್ಲ. ನಮ್ಮೊಬ್ಬರದ್ದೇನಾಗಿದೆ ಏನಾರು ಮಾಡ್ಬೋದಾಗಿತ್ತು. ಪ್ರತಿಯೊಂದು ಇಲಾಖೆಗಳು ದುಡ್ಡಿದ್ರೇ ಅವನ ಜೀವನ, ಇಲ್ಲ ಅಂದರೆ ಅವನ ಜೀವನ ಅಲ್ಲ. ತಾಲೂಕು ಆಫೀಸ್ಗೆ ಹೋಗಿ ದುಡ್ಡು ಕೊಡಬೇಕು, ವೆಟನರಿಗೆ ಹೋಗಿ ದುಡ್ಡು ಕೊಡಬೇಕು, ಗ್ರಾಮ ಪಂಚಾಯತಿಗೆ ಹೋಗಿ ದುಡ್ಡು ಕೊಡಬೇಕು, ಎಲ್ಲ ಕಮಿಷನ್ ಸರ್ಕಾರ ಆಯಿತು. ನಮ್ಮ ಜನರಿಗೆ ಯಾವುದೇ ಥರದ ಮೂಲಸೌಕರ್ಯ ಕೊಡ್ತಾಯಿಲ್ಲ. ಇಂಪಾರ್ಟೆಂಟ್ ಟ್ರೈಬಲ್ಗೆ ಆದ್ಯಂತ ಅಂತ ಸರ್ಕಾರ ಅದಕ್ಕೆ ಒಂದು ಸಪ್ರೇಟ್ ಬಡ್ಜೆಟ್ ಮಾಡಿದೆ. ಆ ಬಡ್ಜೆಟ್ ನಿಜವಾಗೂ ನಮ್ಮ ಜೇನುಕುರುಬ ಜನಾಂಗಕ್ಕೆ ಹೋಯ್ತಾ ಇಲ್ಲ, ಬೇರೆ ಜನಾಂಗಕ್ಕೆ ಹೋಯ್ತಾ ಇಲ್ಲ. ಎಸ್ ಟಿ ಕೋಟ ಕೇಳೋಕೆ ಮುಗಿದೋಯ್ತು ಕಣಪ್ಪ. ಮುಗಿದೋದ್ಮೇಲೆ ನಾವ್ಯಾರು ಕೇಳೋದು? ನಾವು ಯಾರನ್ನು ಕೇಳೋದು? ಮುಗಿದೋದ್ಮೇಲೆ ನಾವು ಮನೆಗೆ ಬರ್ಬೇಕು, ಸಾಲ ಸೋಲ ಮಾಡ್ಕೊಂಡು ಬಸ್ ಚಾರ್ಜ್ ಮಾಡ್ಕೊಂಡು ಸರಗೂರಿಗೆ ಹೋಗಿರ್ತೀವಿ, ಕೋಟೆಗೆ ಹೋಗಿರ್ತೀವಿ, ಮುಗಿದೋಯ್ತು ನಮ್ಮ ಜೀವನ ಅಷ್ಟೇ. ಇನ್ನು ಮಗ್ಗೆ ತಲೆ ಮೇಲೆ ಬಟ್ಟೆ ಹಾಕೊಂಡು ವಾಪಸ್ಸು. ಇನ್ನು ಬೇರೆಯವರು ಎಲ್ಲಿಂದ ತಂದಪ್ಪ, ನಮ್ಗೆ ಎಸ್ ಟಿ ಕೋಟಲ್ಲಿ ತಗೊಂಡು, ಎಸ್ ಟಿ ಕೋಟ್ ನಿಜವಾದ ಟ್ರೈಬಲ್ಲು ಕೊಡಿ. ನೀವು ಯಾವ್ಯಾವುದೋ ತಗೊಂಡು ನಿಮ್ಮ ಸಂಪಾದನೆಗೋಸ್ಕರ ಜನರನ್ನ ಅವ್ರ ಹೆಸರಲ್ಲಿ ಬಂದನ್ನು ನೀವು ಯಾಕೆ ಹಾಳು ಮಾಡೋದಲ್ಲಿ? ಅವ್ರಿಗೆ ಆದಂಥ ಸೀಮಿತವಾಗಿರೋಂಥ ಸರ್ಕಾರ ಕೊಟ್ಟಿರೋಂಥದ್ದನ್ನ ಅವ್ರಿಗೆ ಸೀಮಿತವಾಗಿ ಕೊಡಿ. ಈಗ ನೋಡಿ, 6 ತಿಂಗಳ ಹಿಂದೆ ನಮ್ಮ ಪೌಷ್ಟಿಕಾಹಾರದ್ದು ನ್ಯೂಟ್ರಿಷನ್ ಫುಡ್ ಬರ್ತಿತ್ತು, ಕಂಡೀಷನ್ನ ಕಟ್ ಮಾಡೋದು. ನಮ್ಮ ಪರಿಸ್ಥಿತಿ ಏನಾಗಬೇಕು? ಈಗ ನಿಮ್ಮ ಮಳೆ ಇಲ್ಲ, ಬೆಳೆ ಇಲ್ಲ, 4-5 ತಿಂಗಳಾಯ್ತು ಮಳೆ ಇಲ್ಲ, ಕೂಲಿ ಕಂಬಳಕ್ಕೆ ಯಾರೂ ಕರೆಯಲ್ಲ. ನಮ್ಮ ಜೀವನ ಹೆಂಗೆ ನಡೆಸ್ಬೇಕು? ಬರೋಂಥ ಸೌಕರ್ಯ ನಮಗೆ ಕೊಡಿ. ನಾವು ಇನ್ನು ಬೇರೆ ಏನೂ ಕೇಳೋಲ್ಲ. ನಿಮ್ಮ ಸರ್ಕಾರ ತಂದು ನಮ್ಮ ಮನೆ ಕೊಡಿ ಅಂತ ನಾವು ಕೇಳೋಲ್ಲ, ನಮಗೆ ಬರಬೇಕಾದ್ದು ಕೊಡಿ. ವೆಟನರಿಯಿಂದ ಬೇರೆಯವ್ರಿಗೆಲ್ಲ ಇಲಾಖೆ ಹೆಸರು ಕೊಟ್ಟು ಜೀವನ ಮಾಡೋಕ್ಕೆ ದಾರಿ ಕೊಡ್ತೀವಿ. ನಮ್ಮ ಟ್ರೈಬಲ್ಗೂ ಕೊಡಿ ಇಲಾಖೆ ಹೆಸರುಗಳನ್ನ. ಅವರು ಒಂದೊಂದು ಕಟ್ಕೊಂಡು ಹೆಂಗೋ ಜೀವನ ಮಾಡ್ತಾರೆ. ರೈಲಿಗೆ ಹಾಕೊಂಡು 10 ಲೀಟ್ರ್ ಬರ್ತೀವಿ, 5 ಲೀಟ್ರ್ ಬಂದ್ರೆ ಅವ್ರ ಜೀವನ ಆಗಲ್ವ? ತಿಂಗಳಿಗೆ ಒಂದು 2,500 3,500 ಬಂದರೆ ಅವ್ರು ಹಂಗೋ ಅವ್ರ ಮಕ್ಕಳು ಮರಿ ಸಾಕೊಂಡು ಅವ್ರ ಜೀವನ ನಡ್ಸ್ಕೊಂಡು ಹೋಗ್ತಾರೆ. ಅದು ನಿಜವಾದ ಟ್ರೈಬಲ್ ಫಲಾನುಭವಿ ಕೊಡೋಲ್ಲ. ಯಾರಿಗೋ ಮಾಡೋದು, ಯಾರಿಗೋ ಕೊಡೋದು.
ಕೃಷಿ ಇಲಾಖೆಗೆ ಹೋದ್ರೆ ಅಲ್ಲಿ ಗೊಬ್ಬರ ಆಗ್ಬೋದು, ಜೋಳ ಆಗ್ಬೋದು, ಬಿತ್ತನೆ ಯಾವುದೇ ಆಗಿರಲಿ, ಎಸ್ ಟಿ ಕೋಟ ಇಲ್ಲ ಜನರಲ್ ಕೋಟ. ಜನರಲ್ ಕೋಟ ನಾವೇನು ತಗೊಳ್ಳೋ 10,000 ಆಗಿರುತ್ತೆ, 10,000 ಕೊಟ್ಟು ತಗೊಳಕ್ಕಂತ ನಮ್ಗಾಗಿರೋ ಫಂಡ್ಗಳು ನಮಗೆ ಬಿಟ್ಬಿಡಿ. ಈಗ ಕೆಲವ್ರಿಗೆ ಜಮೀನಲ್ಲಿ ಬೋರ್ ಇರುತ್ತೆ, ಅವ್ರಿಗೆ ಪೈಪೇ ಇರೋಲ್ಲ, ಅವ್ರಿಗೆ 18,000 20,000 ಕೊಟ್ಟು ಅವ್ರು ಎಲ್ಲಿ ತಗೊಳ್ಳೋದು? ಅವ್ರು ಜೀವನ ಮಾಡೋದಿಲ್ಲ. KVB ಅವ್ರು ಹಾಕೊಂಡು ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದರೆ ಅದಕ್ಕೆ ಬಿಸಾಕ್ತಾರೆ. ಯಾರು ಬಂಗಾರಪ್ಪರು ಫ್ರೀಯಾಗಿ ಸರ್ಕಾರದಿಂದ ಬೋರ್ವೆಲ್ಗಳಿಗೆ ಪಂಪ್ಸೆಟ್ಗಳಿಗೆ ಫ್ರೀ ಬಿಟ್ರು. ಈಗ ಅದಕ್ಕೂ ಮೀಟ್ರ್ ಜೋಡ್ಸೋಕ್ಕೆ ಶುರು ಮಾಡೋರು. KVB ಅವರು ಕರೆಕ್ಟಾಗಿ 5 ಗಂಟೆ ರಾತ್ರಿ ಕರೆಂಟ್ ಕೊಡ್ತಾರೆ. ಅವ್ರಿಗೆ 5 ಗಂಟೆ ರಾತ್ರಿ ಕರೆಂಟ್ ಕೊಟ್ಟರೆ ಅವ್ನು ಜಮೀನಿತ್ತು 3 ಕಿಲೋಮೀಟ್ರು, ಅವ್ನು ಹೋಗಿ ಅಲ್ಲಿ ನೀರು ಆನ್ ಮಾಡೋಕ್ಕದ್ದ. ಹುಲಿ ಭಯ ಸುತ್ತಮುತ್ತ. ಈಗ ಎಡೆಯಾಲ ರೇಂಜಲ್ಲಿ, ನುಗೋ ರೇಂಜಲ್ಲಿ, ನಮ್ಮ ಈ ಕಡೆ ಎಲ್ಲ ಸುತ್ತಮುತ್ತ ಮಡನಹಳ್ಳಿ ಸಮೇತವಾಗಿ ಹುಲಿ ಕಾಟ ಜಾಸ್ತಿ ಆಗಿದೆ. 3 ಗಂಟೆ ಆಯ್ತಿದ್ದಂಗೆ ಮಕ್ಕಳು ಬರೋಕ್ಕಾಯ್ತಾ ಇಲ್ಲ. ನಾವು ತಿರುಗಾಡೋಕ್ಕಾಗಲ್ಲ, ನಾವು ಜೀವನ ಮಾಡೋದಂಗೆ. ಕರೆಕ್ಟ್ 9 ರಿಂದ 4 ಕೊಡಿ, 7 ಗಂಟೆ ಟೈಮ್ ಹಾಗೆ ಆಯ್ತಲ್ಲ. ಕರೆಕ್ಟ್ ಕೆಲಸ ಮಾಡೋಕ್ಕೊಂದು ಅನುಕೂಲ ಇರುತ್ತೆ ಅವ್ರು. ನೀವು ರಾತ್ರಿ ಹೊತ್ಕೊಬಿಟ್ರೆ ರಾತ್ರಿ ಹೊತ್ತು ಯಾರು ಅವ್ನು ಸತ್ತೋದ್ರೆ KVB ಹೊಣೆಗಾರ ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಲೆಗೆ ಆಗ್ತಿದ್ದಾರೆ. ನೀವು ಒಂದು ಜವಾಬ್ದಾರಿ ತಗೊಳ್ಳಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಿಟ್ಬಿಡಿ, ಅವ್ರನ್ನ ಬಿಟ್ಬಿಡಿ. ನಾವು ರಾತ್ರಿ ಬೆಳಗ್ಗೆ 5 ಗಂಟೆಗೆ ಕೊಡೋದು, ಏನೇ ಬಂದು ನಮ್ಮ ಜವಾಬ್ದಾರಿ ತಗೊಳ್ಳಿ, ಕೊಡಿ 5 ಗಂಟೆಗೆ. ಇಲ್ಲಾಂದರೆ 9 ರಿಂದ 4 ಕೊಡಿ, ಜನರು ಬದುಕ್ತಾರೆ. ನಾನು ಒಬ್ಬ ಅಂತಲ್ಲ, ನಾನು ಟ್ರೈಬಲ್ ಆಗಿ ನಾ ಕೇಳೋದು ಇಷ್ಟೇ, ಜನರಿಗೆ ಎಲ್ಲರಿಗೂ ಅನುಕೂಲ ಆಗಂಗೆ ವ್ಯವಸ್ಥೆ ಮಾಡಿ. ಅದನ್ನು ಬಿಟ್ಬಿಟ್ಟು ನೀವು 5 ಗಂಟೆ ರಾತ್ರಿ ಕೊಟ್ಟು 5 ಗಂಟೆ ರಾತ್ರಿಗೆ ಅವ್ನು 3 ಕಿಲೋಮೀಟ್ರ್ ಹೋಗೋದನ್ನ ಅವ್ನು ಹುಲಿನೋ ಇಬ್ಬನೋ ಒಂದು ಆನೆನೋ ಪಟಾಸ್ ಮಾಡ್ತಾ ಅವ್ನು ಮಾಡಿದಾಗ ನೀವು ತಲೆ ತಪ್ಪಿಸ್ಕೊತಿದ್ರಿ. ನಮಗೆ ಗೊತ್ತಿಲ್ಲಪ್ಪ, ಫಾರೆಸ್ಟ್ನವ್ರು ಕೇಳಿ ಹೋಗಿ ಅವ್ರು ಸರಿಯಾಗಿ ಕಾಡು ಕಾಯ್ತಾ ಇಲ್ಲ. ಅದೇ ಸರಿಯಾದ ಸಮಯಕ್ಕೆ ಕರೆಂಟನ್ನು ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅದೊಂದಾಯಿತು. ಎರಡನೇದಾಗಿ ನಮಗೆ ಬಸ್ ಬೇಕು. ನಮ್ಮ ಹಾಡಿಗೆ ಒಂದು 70-80 ವರ್ಷ ಆಗಿದೆಯೇನೋ ಈ ಬಸ್ಸಿನ ಮುಖನೇ ನೋಡಿಲ್ಲ ಈ ಊರು. 70-80 ವರ್ಷಗಳಿಂದ ಬಸ್ಸಿನ ವ್ಯವಸ್ಥೆನೇ ಇಲ್ಲ, ಸರಿಯಾಗಿ ರೋಡ್ ವ್ಯವಸ್ಥೆ ಇಲ್ಲ. ಪುರದಗಡ್ಡೆ ಗೇಟಿಂದ ನಮ್ಮ ಮಕ್ಕಳು 4 ಕಿಲೋಮೀಟ್ರ್ ಬರ್ಬೇಕು ನಡ್ಕೊಂಡು. 4:30-5 ಗಂಟೆ ಆಯ್ತು ನಮ್ಮ ಮಕ್ಕಳು ಸ್ಕೂಲ್ ಬಿಟ್ಟು ಬರೋದು. ಬಂದಾಗ ನಮ್ಮ ಮಕ್ಕಳನ್ನ ಕರ್ಕೊಬರ್ಬೇಕಾದ್ರೆ ನಾವು ಒಂದು ಆಳು ಹೋಗ್ಬೇಕು. ಈ ಕಡೆ ಹಲಸೂರು ತನಕ ಬಸ್ ಬರುತ್ತೆ, ಅಲ್ಲಿಂದ 1 ಕಿಲೋಮೀಟ್ರು. ಆ ಬಸ್ಸಿಲ್ಲಿ ಕೊಡಿ, ಬೆಳಿಗ್ಗೆ 9 ಗಂಟೆ ಕೊಡಿ, ಸಂಜೆ 4:30 ಕೊಡಿ. ನಮ್ಮಿನ್ನು ಡೈಲಿ 24 ಗಂಟೆ ನಮ್ಮನ್ನು ಕೊಡಿ ಅಂತ ನಾವು ಕೇಳಲ್ಲ. ಸ್ಕೂಲ್ ಮಕ್ಕಳ ವ್ಯವಸ್ಥೆಗೆ ಕೊಡಿ. ಎಲ್ಲ ಕಡೆನೂ ಸರ್ಕಾರ ಫ್ರೀ ಬಸ್ ಮಾಡೋರ. ಅದು ಸ್ಕೂಲ್ ಶಾಲೆ ಮಕ್ಕಳು ಕೊಡಿ. ನಮ್ಮ ಮಕ್ಕಳು ಅವರೊಂದಿಗೆ ಹೋಗಲಿ, ನಮ್ಮ ಮಕ್ಕಳು ಮುಂದೆ ಬರಲಿ, ಅವಕ್ಕೂ ಜ್ಞಾನೋದಯ ಆಗಲಿ. ಅದು ಬಿಟ್ಬಿಟ್ಟು ಯಾವುದೋ ಊರು ಕೊಟ್ಬಿಟ್ಟು ಅದನ್ನು ಕರೆಕ್ಟ್ ಟೈಮಿಗೆ ಬರೋಂಗಿಲ್ಲ. ಆ ಮಕ್ಕಳೆಲ್ಲ ಕೆಲವು ದಿನ ಪುರಕಡೆ ಗೇಟಲ್ಲಿ ನೋಡ್ತಾ ಇದ್ದೀನಿ ಸರ್ ನಾನು, 9:30-10 ಗಂಟೆ ಆದರೂ ಬಸ್ಗಳಿಲ್ಲ. ಆ ಬಸ್ಗಳು ಬಂದರೂ ನಿಲ್ಲಿಸಲ್ಲ. ಆ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ನೀವು ಫ್ರೀ ಬಸ್ ಬಿಟ್ಟು ಏನು ಪ್ರಯೋಜನ? ಫ್ರೀ ಪಾಸ್ ಕೊಟ್ಟು ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಕ್ಲಾಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಹೋದ್ರೆ ಮಕ್ಕಳನ್ನ ಅವರು ಮಾಸ್ಟರ್ಗಳು ಸೇರಿಸ್ತಾರೆ, ವಾರ್ಡ್ ಚೆಚ್ಚಾಗ್ತಾರೆ. ಅವರು ಯಾಕೆ ಬರಬಾರ್ದು? ನೀನು 5 ಗಂಟೆಗೆ ಬರಬೇಕು. 5 ಗಂಟೆಗೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಎಲ್ಲಿ ನಡ್ಕೋತಾವೆ ಮಕ್ಕಳು? ಅವ್ರ ಪರಿಸ್ಥಿತಿ ಯೋಚನೆ ಮಾಡಿ. ಈಗ ಸಿಟಿಗಳಲ್ಲಿ ಬಿಟ್ಬಿಡ್ತೀನಿ, ನೀವು 4 ಗಂಟೆ ರಾತ್ರಿಗೆ ಬಿಡಿ ಸ್ವಾಮಿ, ನಾವು ಬೇಡನಲ್ಲ. ಜನ ಓಡಾಡ್ತಾರೆ, ಅಲ್ಲಿ ಹುಲಿ ಆಗಲಿ, ಆನೆ ಆಗಲಿ, ಇನ್ನೊಂದು ಚಿರತೆ ಆಗಲಿ, ಯಾವುದೂ ಇರಲ್ಲ. ಕಾಡು ಪ್ರದೇಶ ಬಸ್ ಕೊಡಿ. ನಿಜವಾಗಿ ಕಾಡೊಳಗಿರೋ ಜನರಿಗೆ ರಕ್ಷಣೆ ಕೊಡಿ. ಅದನ್ನು ಬಿಟ್ಬಿಟ್ಟು ನಮ್ಗೆ ಕೊಟ್ಟು ಕಳಿಸಿದ್ವಿ ಒಂದು ಬಸ್ಸು ಮುಗಿದೋಯ್ತು, ಅದು ಯಾವುದೋ ಟೈಮ್ ಬರುತ್ತೆ, ಯಾವ ಟೈಮ್ಗೆ ಹೋಯ್ತು. ನೀವು ಫ್ರೀ ಮಾಡ್ಕೊಂಡು ಪ್ರಯೋಜನ ಏನು? ನೀವು ಹೇಳ್ಬೋದು ಸರ್ಕಾರದಿಂದ ಎಲ್ಲ ಫ್ರೀ ಕೊಟ್ಟಿವಿ ಅಂತ. ಏನು ಫ್ರೀ ಕೊಟ್ಟಿದ್ರಿ? ಎಲ್ಲ ನಿಮ್ಮ ಸ್ವಾರ್ಥಕ್ಕೆ ದುಡಿತಿದ್ರೆ ಹೊರತು ಜನರ ಸ್ವಾರ್ಥಕ್ಕೆ ಯಾವುದೂ ಮಾಡ್ತಾಯಿಲ್ಲ. ಗೃಹಲಕ್ಷ್ಮಿ ಬಿಟ್ರಿ, ಅದು ತಿರ್ಗಾ ರಿಪೀಟ್ ರೆಕಾರ್ಡಿಂಗ್ ಮಾಡಕ್ಕೆ ತಿರ್ಕೊಂಡ್ರಿ. ಕರೆಂಟ್ ಕೊಟ್ರಿ, ತಿರ್ಗಾ ಕರೆಂಟ್ದು ಬಿಲ್ ಅರಿಯಕ್ಕೆ ಶುರು ಮಾಡಿದ್ರಿ. ಏನು ನೀವು ಫ್ರೀ ಕೊಡೋದು? ನೀವು ಕೊಡೋದವ್ರು ಏನು? ಒಟ್ಟಿನಲ್ಲಿ ನಿಮ್ಮ ಗಿಮಿಕ್ ಏನಪ್ಪ ಅಂದರೆ ಗೆಲ್ಲಬೇಕು ಅಷ್ಟೇ. ನಿಮ್ಮ ಸರ್ಕಾರ ನಡ್ಕೊ ಹೋಗ್ಬೇಕು. ಇವತ್ತು ಅವ್ರು ಹೇಳ್ತಿದ್ರೆ ಇವಾಗ ನಮ್ಮ ಮಾಡಿಗೆ 70-80 ವರ್ಷಗಳಿಂದ ಬಸ್ ವ್ಯವಸ್ಥೆ ಇಲ್ಲ ಅಂತ. ಬಸ್ಸಿನ ಮಕನೇ ನೋಡಿಲ್ವಲ್ಲ ಸರ್ ನಾವು? ಅಧಿಕಾರಿಗಳಿಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಸರ್. ನಾವು ಕೋಟೆ ಡಿಪೋಗೆ ಹೋಗಿ ನಮ್ಮ ನೆಟ್ಕೊಳ್ಳಿ ಆಡಿಗೆ ಒಂದು ಬಸ್ ಕಳ್ಸಿಕೊಡ್ತಾರೆ. ಜನಸಂಖ್ಯೆ ಕಡಿಮೆ ಬಸ್ ಖಾಲಿ ಬಸ್ ಹೋಯ್ತು. ಅದಕ್ಕೆ ಯಾವ ಜನಸಂಖ್ಯೆ ತಗೊಂಡಿದ್ದಾರೆ ನೀವು? ಖಾಲಿ ಬಸ್ ರೋಡಲ್ಲಿ ಹೋಯ್ತದಲ್ಲ, ಅದಕ್ಕೆ ಯಾವ ತಗೊಂಡಿದ್ದೀರಿ? ಅದಕ್ಕೆ ಡೀಸೆಲ್ ಹಾಕಲ್ವ ನೀವು? ಬರ್ಬಿಡಿ, ಆಡಿಗಳಿಗೆ ಬಂದು ಅದನ್ನು ತಿರ್ಕೊಂಡು ಹೋಗ್ಲಿ. ಖಾಲಿಗೆ ಹೋಗಿ ತಿರ್ಕೊಂಡು ಹೋಗ್ಲಿ. ಶನಿವಾರ ಬೆಳಿಗ್ಗೆ 9 ಗಂಟೆ ಸ್ಕೂಲು. ಆ ಸ್ಕೂಲ್ ಟೈಮಿಗೆ ಬಸ್ ಕೊಡಿ. ಎಲ್ಲರ ಮಕ್ಕಳು ಹೋಗ್ಬೋದು, ನಮ್ಮ ಟ್ರೈಬಲ್ ಮಕ್ಕಳು ಹೋಗ್ಬಾರ್ದು ಆ ಬಸ್ಸಲ್ಲಿ. ಹಂಗಾರೆ ನೀವೆಲ್ಲ ಡಾಕ್ಟ್ರು, ಇಂಜಿನಿಯರು, ಐಆರ್ ಆಫೀಸರ್ ಆಗ್ಬಿಟ್ರೆ ನಮ್ಮ ಮಕ್ಳು ಆಗೋದು ಬೇಡವಾ? ನಮ್ಗೆ ಆಸೆ ಇಲ್ವಾ? 70-80 ವರ್ಷದಿಂದ ನಾವು ನಮ್ಮ ಮಕ್ಕಳು ವಿದ್ಯೆ ಕಲಿದೇನಂತವ್ರು ನಾವು ಮೂಢರಾಗಿದ್ರು ಕೂಡ ನಾವು 4 ಅಕ್ಷರ ಕಲಿಬೇಕು, ನಮ್ಮ ಮಕ್ಕಳು ಕಲಿಸ್ಬೇಕು. ಎಲ್ಲರಂಗೆ ನಮ್ಮ ಮಕ್ಕಳನ್ನ ಬಿಡ್ಬೇಕು, ನಮಗೂ ಆಸೆ ಇದೆ. ನೀವು ಫಾರಿನ್ ಓದಿಸಿ ಸ್ವಾಮಿ, ನಮ್ಮ ಕರ್ನಾಟಕದೊಳಗೆ ಬಿಡಿ, ನಮ್ಮನ್ನು ಹೆಂಗೋ ಬದುಕ್ತೀವಿ. ಎಲ್ಲ ನೀವೇ ಬದುಕಂತೀರಿ ಕಂಡ್ರೆ ನಾವೇಲೆ ಬದುಕೋದು? ಎಲ್ಲ ಹೇಳ್ತಿದ್ರಿ ಟ್ರೈಬಲ್ಗೆ ಆ ಫಂಡ್, ಯಾವ ಫಂಡ್ ಕೊಡ್ತಾಯಿದ್ದಾರೆ? ಎಲ್ಲ ಫಂಡು ನೀವೇ ಬರೆದು ಬಾಯಿ ಹಾಕತ್ತಿದ್ದಾರೆ. ನಮಗೇನೂ ಇಲ್ಲ. ನ್ಯೂಟ್ರಿಷನ್ ಬಿಟ್ಬಿಟ್ರಿ, 3 ತಿಂಗಳು ಬಿಟ್ರಿ, 9 ತಿಂಗಳು ನಿಲ್ಲಿಸ್ತೀವಿ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಈಗ ತಾವು ಮೊದಲು ಮಾತಾಡ್ತಿದ್ರೆ, ಈಗ ನಮ್ಗೆ ಮೊದಲು ರೇಷನ್ ಬರ್ತೈತಿ, ಇವಾಗ ರೇಷನ್ ಕೂಡ ನಿಲ್ಲಿಸ್ಬಿಟ್ಟಿದ್ರೆ. ಹೌದು. ಎಷ್ಟು ದಿನದಿಂದ ಈ ರೇಷನ್ ನಿಲ್ಲಿಸಿದ್ದಾರೆ? ಇದು ಹೆಚ್ಚಿಗೆ 3 ತಿಂಗಳಾಯ್ತು. 3 ತಿಂಗಳಾಯ್ತು. 3 ತಿಂಗಳಾಯ್ತು.
3 ತಿಂಗಳಿಂದ ಇಲ್ಲ. ಈಗ ನಾವು ಕೂಲಿಗೆ ಹೋಗ್ಬೇಕಂದ್ರೂ ಯಾರು ಕರೆಯೋರಿಲ್ಲ. 300 ರೂಪಾಯಿ ಕೂಲಿ ಕೊಡ್ತಾರೆ ಹೆಂಗಸರಿಗೆ, ನಮ್ಮ ಗಂಡಸರಿಗೆ 600 ಕೊಡ್ತಾರೆ. ಅವರು ಈಗ ಮಳೆ ಬಿದ್ದು ಕೆಲಸ ಇದ್ದೈತೆ ನಮ್ಮನ್ನು ಕರೀತಾರೆ. ಅವ್ರಿಗೆ ಮಳೆ ಇಲ್ಲ ಅಂದ್ರೆ ನಮ್ಮನ್ನ ನೀನು ಕರೆಯೋದು ಮಾಡಿದ್ರು ನಮ್ಮ ಜೀವನ ಹೆಂಗೆ ನಡ್ಸ್ಕೋಬೇಕು? ಅದೇ ಸರ್ಕಾರದಿಂದ ಕೊಡ್ತಿದೆ ಅಂತ ಕೆಲವು ರೇಷನ್ಗಳಿಂದನೇ ಕೆಲವೊಂದು ಕುಟುಂಬಗಳ ಜೀವನ ಅತಂತ್ರ ಆಗೋಗಿದೆ ಸರ್. ಇವಾಗ ನಿಲ್ಲಿಸ್ಬಿಟ್ಟು ತುಂಬ ಕಷ್ಟ ಆಗಿದೆ. ಮಕ್ಕಳಿಗೆ ಕೆಲವು ಟೈಮ್ ಊಟಕ್ಕೆ ಹಾಕೋದೇ ಕಷ್ಟ ಆಗುತ್ತೆ. ಆ ಪರಿಸ್ಥಿತಿಗೆ ನಾವು ನಿಂತೀವಿ. ಫಸ್ಟು ನಮ್ಮ ಟ್ರೈಬಲನ್ನು ಅವ್ರ ಮೂಲಭೂತ ಸೌಕರ್ಯಗಳನ್ನ ಆಯಾ ಜನಕ್ಕೆ ತಲುಪಂಗೆ ಮಾಡಿ, ಮೇಲಧಿಕಾರಿಗಳು ಕಳಿಸಿ ಆಡಿ ವಿಸಿಟ್ ಮಾಡಲಿ, ಅವ್ರು ನೋಡಲಿ, ನಮ್ಮ ಪರಿಸ್ಥಿತಿಗಳು ನೋಡ್ಕೊಂಡು ಅವರು ನಿಮಗೆ ರೆಫರ್ ಮಾಡಲಿ. ಅವರು ನಿಮಗೆ ಮಾಹಿತಿ ಕೊಟ್ಟರೆ ನಿಮ್ಮ ಕಡೆಯಿಂದ ಏನು ಕೊಡ್ಬೇಕು ಅದನ್ನು ಕೊಡಿ. ನಾವೇನಿನ್ನು ವಿಧಾನಸೌಧ ನಮ್ಮ ಮನೆ ಕೊಡಿ ಅಂತ ಕೇಳ್ತಾ ಇದ್ವಿ. ಮನೆ ಬಾಗಿಲು ಮುಂದೆ ಎಲ್ಲ ಊರುಗಳ ಡ್ರೈನೇಜ್ಗಳು ಕ್ಲೀನ್ ಆಗವೆ. ನಮ್ಮ ಪರಿಸ್ಥಿತಿ ಬಚ್ಚಲ್ ನೀರು ಕೂಡ ನೊಣಗಳು ಮನೆ ಒಳಗೆ ತುಂಬಿ ಕೊಳೆತು ನಾರ್ತಾ ಇದೆ ಡ್ರೈನ್ಗಳು. ಗ್ರಾಮ ಪಂಚಾಯತಿಗೆ ಹೋಗಿ ಡ್ರೈನ್ ಕ್ಲೀನ್ ಮಾಡಿಸ್ಕೊಡಿ ಸ್ವಾಮಿ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ, ಇನ್ನು 6 ತಿಂಗಳು ಬೇಕು. 6 ತಿಂಗಳು ನಾವು ಸಾಯಮ್ಮ? ನಿಮ್ಮನೆ ಮಾತ್ರ ಸ್ವಚ್ಛವಾಗಿರ್ಬೇಕು, ನಾವು ಮಾತ್ರ ಸಾಯ್ತಾ ಇರ್ಬೇಕು. ಕೇಳಿದ್ರೆ ಹೇಳ್ತಾರೆ ಅವ್ನು ಕುಡಿತಿದ್ದ, ಅವ್ನು ಹಂಗೆ ಮಾಡ್ತಿದ್ದ, ಇವ್ನು ಹಿಂಗೆ ಮಾಡಿ. ಇದು ಮಾತ್ರ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಇದರಿಂದಲೇ ನಮ್ಮ ಕೋಟೆ ತಾಲೂಕು, ಸರವೂರು ತಾಲೂಕು 139 ಆಡಿಗಳ ಪರಿಸ್ಥಿತಿ ಇದೆ ಸ್ವಾಮಿ ನಮಗಾಗಿರೋದು. ಒಂದು ಇಲಾಖೆಯವರು ಪರಿಸ್ಥಿತಿ ಏನಿದೆ ಅಂತ ನೋಡೋಲ್ಲ. ಗ್ರಾಮ ಪಂಚಾಯತಿಯರಂತೂ ಪತ್ತೇನೇ ಇಲ್ಲ. PDO ಕಂಪ್ಲೇಂಟ್ ನೀರು ಪೈಪ್ ಕಟ್ ಮಾಡಿ 15 ದಿನ ಆಯಿತು. 15 ದಿನದಿಂದ ಓಸಿ ಕಂಪ್ಲೇಂಟ್ ಮಾಡಲಿಲ್ಲ. ನಾವು ಈಗ ಕಳಿಸ್ತೀನಿ, ನಾಳೆ ಕಳಿಸ್ತೀನಿ, ಈಗ ಕಳಿಸ್ತೀನಿ, ನಾಳೆ ಕಳಿಸ್ತೀನಿ. ನೀರು ಆನ್ ಮಾಡ್ತಾರೆ, ಮಣ್ಣು ನೀರು ಟ್ಯಾಂಕ್ ಹೋಯ್ತು. ಟ್ಯಾಂಕ್ ನೀರು ಕೊಡ್ಕೊಂಡು ನಾವು ವಿವೇಕಾನಂದಕ್ಕೋ ಮನಿಕೋಬೇಕು. ಏನೋ ಆ ವಿವೇಕಾನಂದವ್ರ ಪುಣ್ಯಾತ್ಮ 2 ಗಂಟೆ ಏನೋ ಟ್ರೀಟ್ಮೆಂಟ್ ಮಾಡಿ ಕಳಿಸ್ಕೊಡ್ತಾರೆ. ಅವರು ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿ ಏನು? ಅವರು ಇಲ್ಲ ಅಂದರೆ ನಮ್ಮ ಗತಿ ಏನು? ಸರ್ಕಾರದಿಂದ ನೀವು ಆಂಬುಲೆನ್ಸ್ ಬಿಟ್ರಿ, ಕರೆಕ್ಟ್ ಟೈಮ್ಗೆ ಆಂಬುಲೆನ್ಸ್ ಫೋನ್ ಮಾಡ್ರೆ ಆಂಬುಲೆನ್ಸ್ ಇಲ್ಲ. ವಿವೇಕಾನಂದಕ್ಕೆ ಮಾಡ್ಬೇಕು ನಾವು. ವಿವೇಕಾನಂದ್ರ ಎಷ್ಟೊಂದು ರಾತ್ರಿ ಆಗಲು ಅಂದರೆ ಗಾಡಿಗಳು ಬರ್ತವೆ. ಆಡಿಗಳ ಪರಿಸ್ಥಿತಿ ಕಾಪಾಡೋರೇ ವಿವೇಕಾನಂದವ್ರು. ಸರ್ಕಾರದ ವ್ಯಾನ್ ಬಿಟ್ಟು ಯಾತಿಗೆ ಆಗ್ಬಿಟ್ರಿ ನೀವು? ಈಗ ಒಬ್ಬ ಪ್ರೆಗ್ನೆಂಟು ಎಮರ್ಜೆನ್ಸಿ ಇರುತ್ತೆ, ಅವಳಿಗೆ ಕಾಲ್ ಮಾಡ್ಕೊಂಡ್ರೆ ಇದು ಮಾದಾಪುರ ಅದ, ಕೋಟೆಲ್ ಅದ, ಬಡಗಲ್ಪುರ ಅದ, ನಂಜನಗೂಡು ಅದ, ಮೈಸೂರು ಅದ ಅಂತ ಹೇಳ್ತಿದ್ದಾರೆ. ಆ ಮೈಸೂರಿಂದ ಬರೋಗಂಟ ನಾವು ಬದುಕಕ್ಕದ್ದ. ಇಲ್ಲಿ ಹತ್ತಿರವಾಗಿರೋರು ಕಾಲನೇ ಕಟ್ಟಬೇಕು. ನಾವು ದೂರದವ್ರ ಕಾಲು ಕಟ್ಟೋಕ್ಕಾಗಲ್ಲ ಸ್ವಾಮಿ. ನಾವು ಬಂದು ಹತ್ತಿರದವ್ರ ಕಾಲು ಕಟ್ಟಿದಾಗಲೇ ನಮ್ಮ ಜೀವ ಉಳ್ಕೊಳ್ಳೋದು. ಹಂಗಾಗಿ ತಾವು ದಯಮಾಡಿ ಸರ್ಕಾರದಿಂದ ಬರೋಂಥ ಮೂಲದ ಸೌಕರ್ಯಗಳನ್ನ ಆದಿವಾಸಿ ಟ್ರೈಬಲ್ ಜನಾಂಗಕ್ಕೆ ಫಸ್ಟ್ ತಲುಪಿಸೋ ಕಾರ್ಯಕ್ರಮಗಳನ್ನ ಮಾಡಿ. ಈಗ ಹೈ ಲೆವೆಲ್ ಪೋಸ್ಟಲ್ಲಿ ಕೂತ್ಕೊಂಡು ಅವರು ಚೇಂಬರ್ ಮೇಲೆ ಕೂತ್ಕೊಂಡಿರೋರು ಇಲ್ಲಿಗೆ ಬರಲ್ಲ. ನಿಮಗೆ ಯಾವ ಸುಳ್ಳು ಮಾಹಿತಿಗಳನ್ನ ರೆಫರ್ ಮಾಡ್ತಾರೆ, ಬೆಂಗಳೂರು ಮೈಸೂರು ಅವ್ರು ರೆಫರ್ ಮಾಡ್ಬಿಟ್ಟು ಆರಾಮಾಗಿ ಕೂತಿರ್ತಾರೆ. ಯಾವ ತಹಸೀಲ್ದಾರ್ ಆಗಿರಲಿ, ವಿಲೇಜ್ ಅಕೌಂಟ್ ಆಗಿರಲಿ, RI ಆಗಿರಲಿ, BDO ಆಗಿರಲಿ, ಯಾರೂ ಬರಲ್ಲ. ಮೇಲಧಿಕಾರಿಗಳು ಯಾರೂ ಬರಲ್ಲ. ಕೈ ಕೆಳಗೆ ಕೆಲಸ ಮಾಡಿದ್ರೆ ಅವ್ರ ಜೀವ ತೆಗಿತಾರೆ. ಅಟೆಂಡರ್ಗಳು ಇರ್ತಾರಲ್ಲ ಅವ್ರ ಜೀವ ತೆಗಿತಾರೆ. ಫಾರೆಸ್ಟ್ ಲ್ಯಾಂಡ್ ಒತ್ತುವರಿ ಇರೋ ಜಾಗನ ಯಾವ ಸರ್ವೆ ಮಾಡಿ ನೀವು ಜನರಿಗೆ ಬಿಡಿಸ್ಕೊಡಿದ್ರಿ ಸ್ವಾಮಿ? ಯಾವುದು ಬಿಡಿಸಿದ್ರಿ? ಅದೇನೋ RTC ಇರೋದನ್ನೇ ಹಾಕ್ಬಿಡ್ತಿದ್ರಿ ನಮ್ಮದು ಭೂಮಿ ಅಂತ. RTC ತಗೊಂಡ್ರು ಅವನು ಬೆಲೆ ಇರಲ್ಲ. ಅವನು 70-80 ವರ್ಷದಿಂದ ಮಾಡ್ಕೊಂಡು RTC ಮಾಡ್ಕೊಂಡು ಇಲ್ಲ ಬನ್ನಿ ಕಂದಾಯನೇ ಕಟ್ಟಿ. ಕಂದಾಯಕ್ಕೂ RTCಗೂ ಸಂಬಂಧ ಏನು? VAಗಳು ಬಂದು ಕರೆಕ್ಟಾಗಿ ಕಂದಾಯ ಕಟ್ಸ್ಕೊ ಹೋಗಿ. ಕಟ್ಟಲ್ಲ ಅಂತ ಹೇಳ್ತಾರೆ ಜನ. ನಿಮ್ಗೆ ವಾಟರ್ ಬಿಲ್ ಬೇಕು, ಏನೋ ಕರೆಂಟ್ ಬಿಲ್ ಬೇಕು, ಜನರಿಂದ ಬರೋಂಥ ಆದಾಯಗಳು ನಿಮ್ಗೆ ಅವನು 1 ತಿಂಗಳು 2 ತಿಂಗಳು ಕಟ್ಟಿನ ಅವನ ಮನೆಗೆ ಬೆಳಕಿಲ್ಲ. ಇನ್ನೇನು ನೀವು ಫ್ರೀ ವಿದ್ಯುತ್ ಕೊಡೋದು? ಅದೇ ಎಷ್ಟು ಮನೆಗಳಿಗೆ ಜಮೀನು ಸಿಕ್ಕಿದೆ ತಮ್ಮ ಅಡಿಯಲ್ಲಿ? ಇಂದಿಲವರು ನಮ್ಮ ತಾತ ಮುತ್ತಾತಗಳು ಮಾಡೋದು ಮಾತ್ರ ಒಂದು 8-10 ಜನರಿಗೆ ಜಮೀನು ಬಿಡ್ರು ಸರ್. ಇನ್ನು ಒಂದು 45 ಕುಟುಂಬಕ್ಕೆ ಜಮೀನೇ ಇಲ್ಲ. ಎಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ಅವ್ರ ಮುಂದಿನ ಭವಿಷ್ಯ ಅವ್ರ ಮಕ್ಕಳಿಗೆ ಏನು ಮಾಡ್ಬೇಕಂತ ನನಗೆ ಗೊತ್ತಿಲ್ಲ. ಮೊದಲು 5 ಕುಟುಂಬ ಇತ್ತು, ಈಗ 70 ಕುಟುಂಬ ಆಗಿದೆ. 70 ಕುಟುಂಬದವರು ನಾವು ಜೀವನ ಮಾಡ್ಬೇಕು, ನಮ್ಗೆ ಇಲ್ಲಿಂದ ರೀ. ಬರ್ತಾ ಕುಟುಂಬಗಳ ಸಂಖ್ಯೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಯ್ತಂಗೆ ಕುಟುಂಬ ಸಂಖ್ಯೆ ಜಾಸ್ತಿ ಆಯ್ತದೆ. ಈಗ ಒಂದು ಮನೇಲಿ ಅಣ್ಣ, ತಮ್ಮ, ಅಪ್ಪ, ಅವ್ವ ಎಲ್ಲ ಇರೋರ್ಗು ಒಂದೇ ಮನೆ. ಅಣ್ಣನ ಮದುವೆ ಆದರೂ ಅದೇ ಮನೆ, ತಮ್ಮನ ಮದುವೆ ಆದರೂ ಅದೇ ಮನೆ. ರೇಷನ್ ಕಾರ್ಡ್ ಒಂದೇ. ರೇಷನ್ ಕಾರ್ಡ್ ಇಲ್ಲ. ಈಗ ರೇಷನ್ ಕಾರ್ಡ್ನ ಮಾಡಬೇಕಾದ್ರೆ ಮನೆಗೆ ಬಂದು ವಿಸಿಟ್ ಮಾಡಿ, ನಿಂಗೆ ರೇಷನ್ ಕಾರ್ಡ್ ಇದೆಯಾ, ನಿಂಗೆ ವೋಟರ್ ID ಇದೆಯಾ ಕೇಳಬೇಕು. ಎಷ್ಟು ಮನೆಗಳಿಗೆ ಸಿಕ್ಕಿಲ್ಲ ರೇಷನ್ ಕಾರ್ಡ್ಗಳು? ಇಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 20 ಮನೆಗಳಿಗೆ ರೇಷನ್ ಕಾರ್ಡ್ ಇಲ್ಲ. 20 ಮನೆಗಳಿಗೆ ರೇಷನ್ ಕಾರ್ಡ್. ತಮ್ಮ ಒಂದು ನೆಟ್ಕಲುಂಡಿಯಲ್ಲಿ ಒಟ್ಟು 67 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತೀವಿ. ಹೌದು. ಆದ್ರೆ ಕೆಲವು ಒಂದು 45 ಕುಟುಂಬಗಳಿಗೆ ರೇಷನ್ ಕಾರ್ಡ್ ಸಿಕ್ಕಿದೆ, ಇನ್ನು 20-25 ಕುಟುಂಬಗಳಿಗೆ ಸಿಕ್ಕಿಲ್ಲ. ಈಗ ಹಂಗಾಗಿ ಅವರು ಈಗ ಸೊಸೈಟಿಗೆ ಹೋಗಿ ಅಕ್ಕಿ ತಗೊಳಕ್ಕೂ ಅವ್ರಿಗಿಲ್ಲ. ಈಗ ಮೊದಲು 10 kg ಕೊಡ್ತೀವಿ, ಈಗ 4 kg ಬಂದರು. ಇನ್ನು ಹೋಯ್ತಾ ಅದೂ ಇಲ್ಲ. ಚಿಲ್ಲರೆ ಕಾಸು ಕೈಗಿಡಿಸ್ಬಿಟ್ಟು ಹೋಗಪ್ಪ ಅಂತ. ಆ ಚಿಲ್ಲರೆ ಕಾಸು ಬಾಯಿಗೆ ಹಾಕೊಂಡು ಬರ್ಬೇಕು ನಾವು. ಇವ್ರು ಏನು ಫ್ರೀ ಕೊಟ್ಟರು ಸ್ವಾಮಿ ಸರ್ಕಾರದವರು? ಎಲ್ಲ ದೊಡ್ಡದಾಗಿ TV ನ್ಯೂಸ್ಗಳಲ್ಲಿ, ಮಾಧ್ಯಮದಲ್ಲಿ, ಆ ಸ್ಟೇಜ್ ಮೇಲೆಲ್ಲ ಅರ್ಚಾಡ್ತಾರೆ. 1000 ಕೋಟಿ ಬಿಡುಗಡೆ ಮಾಡಿ. ಯಾಕೆ 1000 ಕೋಟಿ ಬಿಟ್ಟಿದ್ದಾರೆ? ಜನರಿಗೆ ಬಿಟ್ಟಿದ್ದಾರ? ನಿಮಗೆ ಬಿಟ್ಕೊಂಡಿದ್ದಾರೆ? ಯಾರಿಗೂ ತಲುಪ್ತಾ ಇಲ್ಲ. 129 ಆಡಿಗಳಲ್ಲೂ ಸ್ವಾಮಿ ನ್ಯಾಯವಾಗಿ ಯಾರಿಗೂ ನಮ್ಮ ಆದಿವಾಸಿಗಳಿಗೆ ನಿಜವಾದ ಜೀವನ ನಡೀತಾ ಇದೆ. ಎಲ್ಲ ಮಧ್ಯವರ್ತಿಗಳ ಜೀವನನೇ. ಮಧ್ಯವರ್ತಿಗಳೇ ಇದಕ್ಕೆಲ್ಲ ಕಾರಣ. ಮಧ್ಯವರ್ತಿಗಳು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾರೋ ಬರೋದು, ನಾನು ಬೆಂಗಳೂರಿಂದ ಬಂದೀನಿ, ಫೋಟೋ ತೆಗಿ, ಏನು ಬೇಕು ನಿಮ್ಗೆ? ಇದು ಬೇಕು ಸ್ವಾಮಿ, ಆಯಿತು ನಿಮ್ಮ ನಾಳಿದ್ದು ಬಂದ್ಬಿಡುತ್ತೆ. ಯಾವುದೂ ಬರಲ್ಲ. ಅದು 4 ವರ್ಷ ಆದರೂ ಬರಲ್ಲ. ಅವರೇನು ನಾವು ಹೋಗಿದ್ದು ಆಡಿಗ ನೋಡಿ ವಿಸಿಟ್ ಮಾಡೋದು, ಅಲ್ಲಿ ಫೋಟೋ ತಗೊಂಡ್ಬಂದು ನೋಡ್ಕೊಳ್ಳಿ.
ನಮ್ಮನ್ನು ಹೋಗಿಲ್ಲ ಅಂತ ಹೇಳ್ತಿರಲಿಲ್ಲ. ಇಷ್ಟೇ ತೋರಿಸ್ಕೋಬೇಕು ಅವರಷ್ಟೇ. ಯಾವನು ಬಂದು ಒಬ್ಬ ವೆಟರ್ನರಿ ಡಾಕ್ಟರ್ ಆಗಲಿ, ವೆಟರ್ನರಿ ಏರ್ ಆಫೀಸರ್ ಆಗಲಿ, ಇನ್ನೊಂದು ಏನೋ ಡಾಕ್ಟ್ರುಗಳಾಗಲಿ, ಪಕ್ಕದಲ್ಲೇ ಮುಳ್ಳೂರಿದೆ. 6 ತಿಂಗಳು 3 ತಿಂಗಳು ಒಂದು ಸ್ವಲ್ಪ ಬಂದು ಸ್ಕೂಲಲ್ಲಿ ವಿಸಿಟ್ ಮಾಡ್ತಾರೆ. ಜನರ ಬಗ್ಗೆ ಮಕ್ಕಳು ನೋಡ್ಕೊಳ್ಳೋದು, ಫೋಟೋ ತಗೊಳ್ಳೋದು, ರೈಟ್. ಕರೆಕ್ಟ್ ಟೈಮಿಗೆ ಡಾಕ್ಟ್ರುಗಳಿಲ್ಲ. ನಮ್ಮ ಸರಗೂರು ವಿವೇಕಾನಂದ ಹಾಸ್ಪಿಟ್ಲ್ ಒಂದಿಲ್ಲ, ಈ ನಮ್ಮ ತಾಲೂಕಿನ ಜನಗಳಿಗೆ ಜೀವನ ಇಲ್ಲ. ಯಾವ ಗೌರ್ಮೆಂಟ್ ಅಧಿಕಾರಿಗಳು ಬಂದು ನಮ್ಮನ್ನು ಆಡಿಯೋವ್ರನ್ನ ನೋಡೋದಾಗಲಿ ಮಾಡೋದಾಗಲಿ, ಅವ್ರ ಕಷ್ಟ ಸುಖಗಳನ್ನ ವಿಚಾರಿಸಾಗಲಿ ಯಾರೂ ಇಲ್ಲ. ಅದೇ ತಾವೇಳ್ತಿದ್ರೆ ಒಟ್ಟಾರೆಯಾಗಿ ನಮ್ಮ ಆದಿವಾಸಿಗಳಿಗೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರೆ ನಾವು ಕೂಡ ಎಲ್ಲರಂತೆ ಮುಂದುವರಿಬೋದು ಅಂತ ಹೇಳ್ತಾ ಇದ್ದೀವಿ. ಹೌದು. ಬಹಳ ಸಂತೋಷ ಸಿದ್ದರಾಜರವರೇ. ಇಷ್ಟೊತ್ತು ತಮ್ಮ ಒಂದು ನೆಟ್ಕಲ್ದ ಉಂಡಿ ಅಡಿಯಲ್ಲಿರುವಂಥ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ, ತಮಗೆ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ಕುಮಾರ್ ಅವರೇ, ನೀವು ಕೂಡ ಈ ಒಂದು ನೆಟ್ಕಲ್ದುಂಡಿ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ? ನಾವು ಹೆಚ್ಚು ಕಡಿಮೆ ಅಂದರೆ ನಮಗೆ ಈಗ 40-41 ವರ್ಷ ಆಗಿದೆ ನಮ್ಗೆ. ಹಾಗಾಗಿ ನಮ್ಮ ಅಣ್ಣವ್ರು ಹೇಳ್ದಲ್ಲ, ಸಿದ್ದರಾಜಣ್ಣವ್ರು ಹೇಳ್ದಲ್ಲ, ಎಲ್ಲ ಸಮಸ್ಯೆಗಳು ನಮಗಿದೆ, ತೊಂದರೆಗಳು, ಒಳಚರಂಡಿ ಆಗ್ಬೋದು, ಮತ್ತು ಮೀಸಲಾತಿ, ನಮ್ಗೆ ಒಳ ಮೀಸಲಾತಿ ಯಾವುದಾದ್ರು ಬರುತ್ತೆ ಅದೆಲ್ಲ ಇದೇ ಸಮಸ್ಯೆಗಳು ನಮಗೆ. ಮತ್ತು ನಮ್ಗೆ ಸರ್ಕಾರದಿಂದ ಯಾವುದಾದ್ರೂ ಸವಲತ್ತುಗಳಿಲ್ಲ. ಒಂದು ಯುವಕರಿಗೆ ಆಗಲಿ, ಇವನ್ ಇದು ಯಾವುದೇ ಆದರೂ ಒಂದು ಟ್ರೈನಿಂಗ್ ವ್ಯವಸ್ಥೆ ಆಗುತ್ತೆ, ಒಂದು ಎಲೆಕ್ಟ್ರಿಕ್ ಟ್ರೈನಿಂಗ್ ಆಗಲಿ, ಯಾವುದೇ ತರಬೇತಿ ಕೊಟ್ಟರೆ ಯುವಕರಿಗೆಲ್ಲ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ. ಯುವತಿಯವ್ರಿಗೆ ಅಷ್ಟೇ. ಮತ್ತು ಹೊಲಿಗೆ ಟ್ರೈನಿಂಗ್ ಆಗಲಿ ಅವಾಗೆಲ್ಲ ಕೊಟ್ಟರೆ ಅವಾಗ ಮುಂದಿನ ಅವಳಿಗೆ ಜೀವನಕ್ಕೆ ಒಂದು ಭವಿಷ್ಯ ಮುಂದಿನ ಉಪಯೋಗ ಆಗುತ್ತೆ. ಅದೆಲ್ಲ ಸ್ವಲ್ಪ ಬೇಕಾಗುತ್ತೆ. ಅವೆಲ್ಲ ಆಮೇಲೆ ಬಸ್ ವ್ಯವಸ್ಥೆ ಎಲ್ಲ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಹೋಗೋದಕ್ಕೆ ಅದೆಲ್ಲ ಸಮಸ್ಯೆಗಳು. ಮತ್ತು ಹೇಳಿದ್ರೆ ಎಲ್ಲ ರೀತಿಯವರು ಹೇಳಿದ್ರಲ್ಲ, ಪೂರ್ತಿ ಅದೇ ಥರ ನಮಗೆ ಸಮಸ್ಯೆ. ನಮ್ಮ ಹಾಡಿಗಳೆಲ್ಲ ಅದೇ ಸಮಸ್ಯೆ, ಪ್ರತಿಯೊಂದು ಹಾಡಿಗಳು ಅದೇ ಸಮಸ್ಯೆ ನಮಗೆ. ಹಾಗಾಗಿ ತಾವು ದಯಮಾಡಿ ನಮ್ಮ ವಿವೇಕಾನಂದ ಜನಧ್ವನಿಯಿಂದ ಎಲ್ಲ ಸಲಹೆಯನ್ನು ಮಾಡಿ ನಮಗೆ ಒಳ್ಳೆ ರೀತಿಯಲ್ಲಿ ತಲುಪಿಸ್ಕೊಡ್ಬೇಕು. ಅದು ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರ ತಮ್ಮ ಒಂದು ನೆಟ್ಕಲ್ದುಂಡಿ ಅಡಿಯಲ್ಲಿ? ನಾವು ಜೇನುಕುರುಬ ಜನಾಂಗದಿಂದ, ನಾವು ಜೇನುಕುರುಬ ಕೂಡ ಜೇನುಕುರುಬರೇ ವಾಸ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಕೂಡ ಜೇನುಕುರುಬ ಜನಾಂಗದ್ರೆ ನಾವು. ನಮಗೆ ಗೊತ್ತಿಲ್ಲ ಇದು, ನಮ್ಮ ತಾತನ ಕಾಲದಿಂದ ನಾವು ಇಲ್ಲೆಲ್ಲ ವಾಸ ಮಾಡಿದ್ದಾರೆ. ಎಲ್ಲ ವಾಸ ಮಾಡಿ ಇಷ್ಟು ವರ್ಷ ನಮಗೆ 40 ವರ್ಷದಿಂದ ನಮಗೆ ಗೊತ್ತಿರೋ ವಿಷಯ ಎಷ್ಟು ಗೊತ್ತಿರೋದು ನಮಗೆ. ಹಿಂದೆಯಿಂದ ಅವೆಲ್ಲ ಪುರಾತನ ಕಾಲದಿಂದ ಇಲ್ಲೇ ವಾಸ ಮಾಡಿದ್ದು ಅವರು. ವಾಸ ಮಾಡಿ ಇದೆಲ್ಲ ಈ ಥರ ಮಾಡಿದ್ದಾರೆ. ಅವಳು 40-45 ವರ್ಷಗಳಿಂದ ಜೀವನ ಮಾಡ್ತೇವೆ ನಾವು 40 ವರ್ಷ. ನಮ್ಮ ಒಂದು ಆಡಿಯ ಎಲ್ಲ ಮನೆಗಳು ಕೂಡ ಏನಾದರೂ ಟಾಯ್ಲೆಟ್ ರೂಮ್ಗಳು ಸಿಕ್ಕಿದೆ? ಎಷ್ಟು ಮನೆಗಳು ಸಿಕ್ಕಿದೆ, ಎಷ್ಟು ಮನೆಗಳು ಸಿಕ್ಕಿಲ್ಲ? ಇಲ್ಲಿ ಸಾಮಾನ್ಯವಾಗಿ ಟಾಯ್ಲೆಟ್ಗಳಂದ್ರೆ ಒಂದು 15-20 ಮನೆ ಟಾಯ್ಲೆಟ್ ಇದೆ. ಇನ್ನು ಮಿಕ್ಕಿದ ಕುಟುಂಬ ಟಾಯ್ಲೆಟ್ಗಳಿಲ್ಲ. ಭಾರಿ ತೊಂದರೆ ಆಗುತ್ತೆ. ಶೌಚಾಲಯ ಅದು ಮುಖ್ಯವಾಗಿ ಆಗಲೇಬೇಕು, ಶೌಚಾಲಯ ಬೇಕೇ ಬೇಕು. ಅರ್ಜಿ ಕೊಟ್ಟು ಪಂಚಾಯತಿನಲ್ಲಿ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ. ಪಂಚಾಯತಿ ನಾವು ಅರ್ಜಿ ಕೊಟ್ಟೋದಕ್ಕೆ ಪುನಃ ಆಯಿತು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. PDO ಬಂದು ನೋಡ್ತಾರೆ, ಪುನಃ ಅದೇನೋ ಸ್ಪಂದಿಸಲ್ಲ. ಪುನಃ ಯಾರು ಹೋಗ್ತೀವಿ, ಒಂದು 8-10 ಸೀಟ್ ಐತಿ, ಅಲ್ಲಿ ಹೋಗಿ ಅರ್ಜಿ ಎಲ್ಲ ಕೊಟ್ಟು ಗಲಾಟೆ ಎಲ್ಲ ಮಾಡಿದ್ದೀವಿ. ಮೇಲೆ ನಾವು ನಮ್ಮ ಹಾಡಿನೆಲ್ಲ ಹೋಗಿ ವೆಹಿಕಲ್ ಎಲ್ಲ ಮಾಡ್ಕೊಂಡು ಹೋಗಿದ್ದೀವಿ. ಅವಾಗ ಪಂಚಾಯತಿಗೆ ಹೋಗಿ ಗಲಾಟೆ ಎಲ್ಲ ಮಾಡಿ ನಾವು ಆದರೂ ಕೂಡ ಬಂದು ರೆಸ್ಪಾನ್ಸ್ ಕೊಟ್ಟು ಸ್ಪಂದಿಸಲ್ಲ. ಏನೋ ಮಾಡ್ಕೊಡ್ತೀವಿ ಅಂತ ಹೇಳ್ತಷ್ಟೇ ಭರವಸೆ ಹೇಳ್ತಾರೆ. ಯಾವ ಕೆಲಸಗಳು ಕೂಡ ಆಗ್ತಾಯಿಲ್ಲ ಅಲ್ಲಿ. ಅಂದ್ರೆ ನೀವು ತಮ್ಮ ಹಾಡಿಲಿರುವಂಥ ಕೆಲವು ಮೂಲಭೂತ ಸೌಕರ್ಯ ಸಮಸ್ಯೆಗಳನ್ನ ಗ್ರಾಮ ಪಂಚಾಯತ್ ಮುಂದೆ ಹೋಗಿ ಹೇಳ್ಕೊತೀರಾ, ಆದರೆ ಅವರು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ. ಯಾವುದೂ ಮಾಡ್ತಿಲ್ಲ ಕೆಲಸಗಳನ್ನ. ನಮ್ಗೆ ಶೌಚಾಲಯ ಅಂತಲ್ಲ, ಒಂದು ಯಾವ್ದಾರ ಒಂದು ನಮ್ಗೆ ಏನಾದ್ರು ಸವಲತ್ತುಗಳು ಬೇಕು ಅಂದಾಗ, ಒಂದು ಯಾವುದರ ಒಂದು ಡಾಕ್ಯುಮೆಂಟ್ ಯಾವ್ದಾರ ಒಂದು ಅಲ್ಲಿಂದ ಒಂದು ಸೀಲ್ ಸೈನ್ ಹಾಕ್ಸ್ಬೇಕು ಅಂದ್ರೂ ಅವರಿಲ್ಲ, ಅಧಿಕಾರಿಗಳು ಬಂದಿಲ್ಲ. ಅವ್ರು ಯಾವುದೇ ಟೈಮಿಗೆ ಬರ್ತಾರೆ. ನಾವು ಹೋಗಿ ಕಾಯೋದು ಅಲ್ಲಿ. ಇವತ್ತು ಹೋಗಿ ಕಾಯೋದು, ನಾಳೆಗೆ ಹೋಗಿಲ್ಲ. ಈಗ ನೆನ್ನೆ ಒಂದು ಯಾವುದೋ ಒಂದು ಸೀಲ ಒಂದು ಸೈನ್ ಹಾಕ್ಸ್ಬೇಕಾಗಿತ್ತು, ನೆನ್ನೆ ಹೋಗಿದೆ. ನೆನ್ನೆ ಮೀಟಿಂಗ್ ಹೋಗಿನೇ ಅಂತ ಅನ್ನೋದು. ಪುನಃ ಅವರು ಬಂದ್ರೆ ನಾವು ಸಂಜೆ ಗಂಟೆ ಕಾಯೋದು, ವಾಪಸ್ ಬರೋದು. ಫೋನ್ ಮಾಡಿದ್ರೆ ಫೋನೇ ತೆಗಿಲ್ಲ. ಪಂಚಾಯತಿಲಿ ಭಾರಿ ಸಮಸ್ಯೆಗಳು, ಅದೇ ಸಮಸ್ಯೆ ನಮಗೆ. ಹಾಗೆ ತಮ್ಮ ಒಂದು ಹಾಡಿಯಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಹೇಗಿದೆ? ಇದು ನೀರದ್ದೇನು ಸಮಸ್ಯೆ ಇಲ್ಲ. ನೀರು ಏನಾದ್ರು ಪೈಪ್ ಏನಾದ್ರು ಹೊಡೆದೋಯ್ತು ಅಂದಾಗ ನಮಗೆ ಒಂದು ವಾರಗಟ್ಟಲೆ ಅವ್ರನ್ನ ಫೋನ್ ಮಾಡಿ ಕರೆದ್ರು ಕೂಡ ಮಾಡಿಕೊಡಲ್ಲ ನಮ್ಗೆ. ಒಂದು ಯಾವುದೇ ರೀತಿ ಬಂದು ನಮ್ಗೆ ನೀವೇ ನೇರವಾಗಿ ಬಂದು ನೋಡಿಬೇಕಾದ್ರೆ ನಮ್ಗೆ ನೀರು ಕುಡಿಯೋಕೆ ನೀರು ಸಮಸ್ಯೆ ಆಗಿದೆ, ನಮ್ಗೆ ತೊಂದರೆ ಆಗ್ತದೆ. ನಮ್ಗೆ ಆ ನೀರು ಬೇರೆ ನೀರು ಕುಡಿಯೋಕ್ಕಾಗಲ್ಲ. ಒಳ ನೀರು ಕುಡಿಯೋಕೆ ಹೋದ್ರೆ ಎಲ್ಲ ಕೆಮ್ಮು, ಜ್ವರ, ನೆಗಡಿ ಎಲ್ಲ ಬರುತ್ತಾ ಅಂತ ಎಲ್ಲ ಯಾರ್ದವ್ರು ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಕೂಡ ಅವರು ಬಂದು ನೋಡೋಕ್ಕಿಲ್ಲ. ಆಗ ನಾವೇನು ಬಲವಂತ ಮಾಡಿ ಬೇರೆ ಯಾರೋ ಕರೀಸಿ ಆಗ ಪೀಜಿಂಗೆಲ್ಲ ಕೊಟ್ಟು ರೆಡಿ ಮಾಡಿಸೋದು. ಈಗ 15-20 ಮಾತು ಇದು. ಇಷ್ಟೆಲ್ಲ ಸಮಸ್ಯೆಗಳಾಗ್ತದೆ. ಹಾಗೆಯೇ ಬೀದಿ ದೀಪಗಳ ಸೌಲಭ್ಯ, ಹಾಗೆ ಮನೆಗಳಿಗೆ ವಿದ್ಯುತ್ ಎಲ್ಲ ಸಿಗ್ತಾ ಇದೆಯಾ? ಈಗ ಬೀದಿ ದೀಪ ಸಿಗ್ತಾರೆ, ಆಗ್ತಾರ, ವರ್ಷಕ್ಕೊಂದ್ಸಲ ಆಗ್ತಾರ. ಯಾವುದೋ ಹಬ್ಬ ಬರುತ್ತೆ, ಮಾರಿ ಹಬ್ಬ ಅಂತ ಬರುತ್ತೆ ನಮ್ಮಲ್ಲಿ ಆಡಿಲಿ. ಆ ಮಾರಿ ಹಬ್ಬದಲ್ಲಿ ಅದು ಉಗಾದಿ ಟೈಮ್ಗೆ ಬರೋದು. ಅದು ಆ ಉಗಾದಿ ಟೈಮ್ಗೆ ಹಾಕಿದ್ರೆ ನೆಕ್ಸ್ಟ್ ಉಗಾದಿ ಹೊತ್ತರ ಗಂಟ ಪಂಚಾಯತಿಂದ ಬಲ್ಪ್ನೇ ಕೊಡಲ್ಲ ನಮಗೆ. ಬಲ್ಪ್ ನಮ್ಮಲ್ಲಿ ಮೆಂಬರೇ ಇಲ್ವಲ್ಲ. ಮೆಂಬರ್ ಇದ್ರೆ ಏನೋ ನಮ್ಮಲ್ಲಿ ಕೇಳ್ಬೋದು. ನಾವು ಮಾಡಿದ ಮೆಂಬರ್ಗಳಿಲ್ಲ. ನಮ್ಮ ವಾರ್ಡಿಗೂ ಅಲ್ಸೂರ್ಗೂ ಸೇರಿಸ್ಬಿಟ್ರೆ ನಮ್ದು, ನಮ್ಮ 2ನೇ ವಾರ್ಡ್ಗೆ ಸೇರಿಸ್ಬಿಟ್ರೆ. ಹಂಗಾಗಿ ನಾವು ಮೆಂಬರ್ನ ಅವ್ರನ್ನೋಗಿ ಹೋಗಿರ್ಬೇಕು. ಪ್ರತಿಯೊಂದು ಕೆಲಸಗಳನ್ನ ಯಾವುದೇ ಇದ್ರು ಒಳ ಚರಂಡಿ ಕ್ಲೀನ್ ಮಾಡ್ಸೋಕ್ಕಾಗಲಿ, ಅದು ಚರಂಡಿ ಕ್ಲೀನ್ ಮಾಡೋಕ್ಕೆ ಆಗಲಿ, ರಸ್ತೆ ಕ್ಲೀನ್ ಮಾಡೋಕ್ಕೆ ಆಗಲಿ, ಊರೊಳಗಡೆ ಆಡಿ ಒಳಗಡೆ ಅದೆಲ್ಲ ಸಮಸ್ಯೆ ಅವ್ರನ್ನೇ ಕೇಳಬೇಕು ನಾವು. ಇವಾಗ ಒಳಚರಂಡಿ ವ್ಯವಸ್ಥೆ, ರಸ್ತೆಗಳೆಲ್ಲ ಹೇಗೆ ನಡೀತಾ ಇದೆ ಇವಾಗ ನೀವು ಮಾಡಿದ್ದೀವಿ? ಇವಾಗ ನಮಗೆ MLA ಕೋಟ ಸ್ವಲ್ಪ MP ಸ್ವಲ್ಪ ಅದೆಲ್ಲ ಪಂಡ್ಯನ ಹಾಕೊಂಡು ಸ್ವಲ್ಪ ಮಾಡ್ತಾವ್ರೆ. ಇದೆಲ್ಲ ಹಾಕೊಂಡು ನಮ್ಗೆ ಈ ರಸ್ತೆಯಲ್ಲಿ ನಮಗೆ ಮುಳ್ಳೂರು ಬೇಡಿ ರಸ್ತೆ, ನಮ್ಗೆ ಈ ಅಲ್ಲಿಗೆ ಹೋಗೋ ರಸ್ತೆ ನಮ್ಗೆ ಪುರ್ಕಟ್ಟೆಗೆ ಸೇರಿಸ್ಕೊಡಿ ಅಂತ ನಾವೆಲ್ಲ ಇಂಜಿನಿಯರ್ ಹತ್ರ ಎಲ್ಲ ಮಾತಾಡೋದು ಇಲ್ಲಿ ಬಂದಿದಾಗ. ಅವ್ರು ಏನಂತ ಹೇಳಿದ್ರು, ಇದೆಲ್ಲ ಎಸ್ಟಿಮೇಟ್ ಸರಿಯಿಲ್ಲಪ್ಪ,
ನೀವು ಮಾಡಿದ್ದು ಇದು ಇಲ್ಲಿ ನೀವು ಮಾಡಿಂದ ಮುಳ್ಳೂರು ಸೇರೋದು ಇದು ಹಂಗೆ ಸರ್ ನಮ್ಗೆ ಇವಾಗ ಅವಶ್ಯಕತೆ ನಮ್ಗೆ ಇದಿಲ್ಲ ನಮ್ಗೆ ಏನಾದರೂ ಒಂದು ಆಂಬುಲೆನ್ಸ್ ಬರೋಕ್ಕಾಗಲಿ ಇನ್ನೊಂದು ಓಡಾಡೋಕ್ಕಾಗಲಿ ಭಾರಿ ತೊಂದರೆ ನೈಟೆಲ್ಲ ಆಂಬುಲೆನ್ಸ್ ಬರಬೇಕು ಅಂದ್ರೆ ಇನ್ನೂ 108 ಆಂಬುಲೆನ್ಸ್ ಬಂತು ಅಂದ್ರೆ ಒಂದ್ಸರಿ ಬಂದು ಊದ್ಕೊಂಬಿಟ್ಟು ಮಧ್ಯದಲ್ಲಿ ಸಮಸ್ಯೆ ಆಗ್ಬಿಟ್ಟು ನಾವೇ ಹೋಗಿ ತಳ್ಕೊಂಡು ಎಲ್ಲ ಯುವಕರೆಲ್ಲ ಹೋಗಿ ತಳ್ಕೊಂಡು ಗಾಡಿ ಕರ್ಕೊಂಬಂದಿವಿ. ಒಂದು ಗರ್ಭಿಣಿ ಪ್ರೆಗ್ನೆಂಟ್ ಕರ್ಕೊಂಡು ಹೋಗುತ್ತೆ 1 ವರ್ಷ ಮಾತ್ರ ಇದು ಮಳೆಗಾಲದ ಟೈಮಲ್ಲಿ ಹಂಗಾಗಿ ಫುಲ್ ತೊಂದರೆ ಆಗ್ಬಿಟ್ಟು ಆಗ ಈ ರೋಡ್ ರಸ್ತೆ ಮಾಡಿಕೊಡಿ ನಮಗೆ ಈ ರಸ್ತೆ ಬೇಡ ಅಂತ ಕೇಳಿದ್ರು. ಎಸ್ಟಿಮೇಟ್ ಪ್ಲಾನಲ್ಲಿ ಇದೇ ಆಗಿರೋದಪ್ಪ ಇದು ಮಾಡೋಕ್ಕೆ ಬರಲ್ಲ ಅಂತಂದ್ರು. ನಮ್ಗೆ ಈ ರಸ್ತೆ ಫುಲ್ ತೊಂದರೆ ಆಯ್ತು. ಇದೇ ರಸ್ತೆ ನಮ್ಗೆ ಓಡಾಡೋಕೆ ರಸ್ತೆ ಇಲ್ಲ ನಮ್ಮ ಆಂಬುಲೆನ್ಸ್ ಬರೋಕ್ಕಾಗಲಿ ಈ ಮಣ್ಣು ರಸ್ತೆನೇ ಅದೆಲ್ಲ ಮಳೆ ಆಯಿತು ಅಂದರೆ ಈ ಮಳೆಗಾಲದಲ್ಲಿ ಓಡಾಡೋಕ್ಕೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಸರ್. ಹಾಗೆ ಮೊದಲು ಸಿದ್ದರಾಜ್ ಅವರು ಮಾತಾಡ್ತಿದ್ರು ನಮ್ಮ ಮಾಡಿಗೆ 70-80 ವರ್ಷಗಳಾಗಿದ್ರು ಕೂಡ ಯಾವುದೇ ರೀತಿಯ ಒಂದು ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಅಂತ. ಅದಕ್ಕೆ ಮೂಲ ಕಾರಣ ರಸ್ತೆಗಳ ದುರಸ್ತಿ ತುಂಬ ಇದೆ ಅಂತ. ಹಾಗೆಯೇ ಮಕ್ಕಳು ಬೇರೆ ಊರುಗಳಿಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೂ ಕೂಡ ಬಸ್ನ ಒಂದು ವ್ಯವಸ್ಥೆ ತುಂಬ ಸಮಸ್ಯೆ ಇದೆ ಅಂತ ಹೇಳ್ತಿದ್ರು. ತಮ್ಮ ಆಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಎಲ್ಲಿಗೆ ಹೋಗ್ತಿದ್ದಾರೆ? ನೀವು ಮಾಡಿದ ಎಷ್ಟನೇ ತರಗತಿವರೆಗೆ ಶಾಲೆ ಇದೆ? ಮಾಡಲಿ 1ರಿಂದ 5 ತನಕ ನಮ್ಮ ಆಡಿಲಿದೆ ಸರ್. 5ನೇ ತರಗತಿ ಕಳೆದ ಮೇಲೆ 6, 7, 8 ಹಲಸೂರ್ಗೆ ಹೋಗ್ಬೇಕು. 6ರಿಂದ 8ವರೆಗೆ ಹಲಸೂರು, ಇನ್ನು 9ರಿಂದ 10ವರೆಗೆ ಮುಳ್ಳೂರು. PUC ಎಲ್ಲ ಮಾಡ್ಬೇಕಾದ್ರೆ ಸರಗೂರು ಬರಬೇಕು. ನಮ್ಮ ಮಕ್ಕಳು ಸರಗೂರು ಬರ್ಬೇಕಾದ್ರೆ ರಸ್ತೆನೇ ಸರಿ ಇಲ್ಲ, ನಮಗೆ ಬಸ್ ಇಲ್ಲ. ಇಲ್ಲಿ ಯಾರೋ ಒಂದು ಒಬ್ಬರೇ ಬರ್ತಪ್ಪ ಒಂದು ಬೈಕ್ಗಳಿದೆ, ನಾವು ಬೈಕಲ್ಲಿ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಏನೇ ಹೋಗ್ತಿರ್ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು, ಎಲ್ಲ ಎಮರ್ಜೆನ್ಸಿಗೆ ಹೋಗಿ ಒಂದಿನ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬಿಡ್ಬೋದು. ಈ ಮಕ್ಕಳಿಗೆ ಓಡಾಡೋಕೆ ಮುನ್ನ ರಸ್ತೆ ಆಗಲ್ಲ, ನಡ್ಕೊಂಡು ಹೋಗೋಕ್ಕೂ ಕೂಡ ಆಗಲ್ಲ. ಇಲ್ಲಿ ಈ ಮಳೆಯಲ್ಲಿ ನಡ್ಕೊಂಡು ಹೋಗೋಕೆ ಅಷ್ಟು ಸಮಸ್ಯೆ ಆಗ್ತಿದೆ. ನಾವು ಎಷ್ಟೋ ವರ್ಷ ನಮ್ಗೆ 20-25 ವರ್ಷದಿಂದ ನಾವು ಎಷ್ಟೋ ನಮಗೆ ಗೊತ್ತೇ, ನಮಗೆ ಬುದ್ಧಿ ಬಂದಾಗಲೂ ನಾವು ಎಲ್ಲರೂ ಕೂಡ ಹೋಗ್ತೀವಿ. MLA MP ಜೊತೆಗೆಲ್ಲ ಬಂದಾಗ ಹೇಳ್ತೀವಿ, ಅದನ್ನು ಈ ಗಮನಕ್ಕೆ ತರ್ತೀವಿ. ಆಯ್ತಾ ಮಾಡಿಸ್ಕೊಡ್ತೀವಿ, ಮಾಡಿಸ್ಕೊ ಅಷ್ಟೇ. ಇನ್ನೇನು ಅಷ್ಟೇ ಭರವಸೆ ಕೊಟ್ಟರೆ ಹೊರತು ಕೆಲಸ ಎಂತ ಒಂದು ಕೆಲಸ ಮಾಡಿಕೊಟ್ಟಿಲ್ಲ ನಮಗೆ. ಹಾಗಾಗಿ ಈ ರಸ್ತೆ ಫಸ್ಟು ನಮಗೆ ಸ್ಕೂಲ್ ಮಕ್ಕಳಿಗೆ ಹೋಗೋಕೆ ಮುಂದೆ ಯಾವುದೇ ಥರದ ವೆಹಿಕಲ್ ಬರೋಕ್ಕೆ ಆಂಬುಲೆನ್ಸ್ ಬರೋದಕ್ಕೆ ಈ ರಸ್ತೆ ಇದೊಂದು ಮಾಡಿದ ಪುರ್ಕಟ್ಟೆವರೆಗಂಟ ರಸ್ತೆ ಫಸ್ಟು ಆಗ್ಬೇಕು ಸರ್. ಅದು ಎಲ್ಲ ರಸ್ತೆ ಆದರೆ ಬಸ್ ಬರುತ್ತೆ. ಈ ರಸ್ತೆನೇ ಸರಿ ಇಲ್ಲ ಅಂದರೆ ಬಸ್ಸಲ್ಲಿ ಬರುತ್ತೆ ಸರ್. ಅದು ಬಸ್ ಬರೋಕ್ಕೂ ಹೋಗಲ್ಲ. ಯಾರು ಬಂದು ನೋಡಿದ್ರು ರಸ್ತೆನೇ ಸರಿ ಇಲ್ಲ ಬಸ್ಸಲ್ಲಿ ಹೋಗುತ್ತೆ ಅಂತಾರೆ. ಈ ರಸ್ತೆ ಸರಿ ಆದರೆ ಬಸ್ಸೇ ಆಗಲಿ ಯಾರೇ ಬಂದು ನೋಡಿದ್ರು ಬಸ್ಸೆಲ್ಲ ಆಗ ವ್ಯವಸ್ಥೆ ಆಗುತ್ತೆ. ಹಾಗೆ ತಮ್ಮ ಒಂದು ಆಡಿಯಲ್ಲಿ ಮಕ್ಕಳಿಗೆ ತಂದೆ ತಾಯಿಗಳು ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಹೇಗೆ ಉತ್ತಮ ಶಿಕ್ಷಣ ಕೊಡ್ತಾರೆ ಸರ್. ಎಲ್ಲ PUC ತನ್ಕೊಂಡು ಹೋಗ್ತಾವೆ ಮಕ್ಕಳು. PUC ಹೋಗ್ತದಂಗೆ ಆಮೇಲೆ ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಸಮಸ್ಯೆ ಆಗುತ್ತೆ. ಇಲ್ಲಿ ಕೆಲವು ಆ ಮಕ್ಕಳು ಹಾಸ್ಟೆಲ್ ಹೋಗ್ತಿದ್ದೆ, ಹಾಸ್ಟೆಲ್ ಸ್ವಲ್ಪ ಜನ ಬಿಟ್ಬಿಟ್ಟು ಮಾಡ್ಬಿಟ್ಟ. ನಮ್ಮ ಆಡಿ ಸ್ವಲ್ಪ ಹಣಕಾಸು ಸ್ವಲ್ಪ ಕೊರತೆ ಇರುತ್ತಲ್ಲ, ಸ್ವಲ್ಪ ಸಮಸ್ಯೆ ಇರುತ್ತೆ ನಮಗೆ. ಹಂಗಾಗಿ ಸ್ವಲ್ಪ ಮಕ್ಳು ಏನು ಮಾಡ್ತಾವ, ಇಲ್ಲಿ ನಾವು ಏನಾದರೂ ಯಾವುದೋ ಒಂದು ಯಾವ್ದಾರ ಓಡಾಡೋಕ್ಕೆ ಆಗಲಿ ಸ್ವಲ್ಪ ಅನುಕೂಲ ಆಗೋದು. ಬಟ್ಟ ಫೀಸ್ ಯಾವ್ದು ಇನ್ನೊಂದಾಗಲಿ ಪುಸ್ತಕ ಆಗಲಿ ಅವ್ಕೆ ಯಾವ ನಾವು ಬಟ್ಟ ಎಲ್ಲ ಕೊಡ್ಸೋಕೆ ಸ್ವಲ್ಪ ಸಮಸ್ಯೆ ಆದಾಗ ಏನು ಮಾಡ್ತಾರೆ, ಮಕ್ಕಳನ್ನು ಬಿಟ್ಟು ಮಾಡ್ಬಿಡ್ದಾಗ ನಾವು ಏನು ಮಾಡೋಕ್ಕಾಗಲ್ಲ ಮಕ್ಕಳನ್ನ. ಅದೇ ಕೆಲವೊಂದು ಆರ್ಥಿಕ ಸಮಸ್ಯೆಯಿಂದ ಮಕ್ಕಳನ್ನು ಓದಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಸರ್, ಕಷ್ಟ ಆಗುತ್ತೆ. ಅದರಿಂದ ಮಕ್ಳು ಏನು ಮಾಡ್ತಾವೆ ಬಂದು ಅವ್ರ ಮಕ್ಕಳು ಬಂದು ಕೂಲಿ ಮಾಡ್ತಾವೆ. ಒಳ್ಳೆ ಹಲಸೂರು ಆಗ್ಬೋದು, ಮುಳ್ಳೂರು ಆಗ್ಬೋದು, ಕೊಡಗು, ಕೇರಳಕ್ಕೆಲ್ಲ ಹೋಗ್ತಾವೆ ಮಕ್ಕಳು. ಅಲ್ಲಿ ಮೆಣಸು ಕಾಫಿ ಎಲ್ಲ ಮಾಡ್ಕೊಂಡು ಬರ್ತಾರೆ. ಹಂಗಾಗಿ ಬೇರೆ ಕಡೆ ವಲಸೆ ಕೆಲಸಕ್ಕೆ ಹೋಗ್ತಾವೆ. ಭಾಳ ಸಂತೋಷ ಕುಮಾರ್ ಅವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು, ಹಾಗೆ HD ಕೋಟೆ ತಾಲೂಕಿನಿರುವಂತಹ ಎಲ್ಲ ಆಡಿಗಳಿಗೆ ಕೊನೆಯದಾಗಿ ಏನಾದರೂ ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ನಮಗೆ ಇದು ಹೇಳಿದ್ರೆ ಸರ್, ರಸ್ತೆ ಒಳಗೆ ಚರಂಡಿ, ಸ್ಕೂಲ್ದು ಒಂದು ಅಡುಗೆ ಇದು ಒಂದು ಬಿಲ್ಡಿಂಗು ಸ್ವಲ್ಪ ಸಮಸ್ಯೆ ಆಗಿದೆ. ಅಡುಗೆ ಮಾಡೋದು ಬಿಲ್ಡಿಂಗ್ ಎಲ್ಲ ಸೋರ್ತಾ ಇದೆ. ಅದು ಆ ಬಿಲ್ಡಿಂಗಿದು ಫುಲ್ ಸಮಸ್ಯೆ ಇದೆ. ಮಕ್ಕಳು ಅಡುಗೆ ಮಾಡ್ತಿರ್ಬೇಕಾದ್ರೆ ಎಲ್ಲ ಅದು ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ. ಅದೊಂದು ಬಿಲ್ಡಿಂಗ್ ಆಗಿಸಬೇಕು. ಅದು ಕೂಡ ಹೇಳಿದೆ, MLA ಜೊತೆಗೆ ಮಾತ್ರ ಅದನ್ನು ಹೇಳಿದ್ದೀನಿ ನಾನು. ಆ ಬಿಲ್ಡಿಂಗ್ ಆಗಬೇಕು ಮತ್ತು ಶೌಚಾಲಯ ಆಗಬೇಕು. ಅದು ಫುಲ್ ಇಂಪಾರ್ಟೆಂಟ್. ಅದು ಶೌಚಾಲಯ ಬೇಕು. ಮತ್ತು ನಿವಾಸನ ಪಾಪ ಸುಮಾರು ಜನ ಕುಟುಂಬದವ್ರಿಗೆ ನಿವಾಸನೆಗಳಿಲ್ಲ. ರೇಷನ್ ಕಾರ್ಡ್ ಹಾಕಬೇಕು. ರೇಷನ್ ಕಾರ್ಡು ಯಾವುದೇ ಸವಲತ್ತಿಗೆ ಹೋಗಲಿ. ಈಗ ನಮಗೆ ರೇಷನ್ ಕಾರ್ಡ್ ಇಲ್ಲ. ನನಗೆ ಮದುವೆ ಆಗಿ ಸುಮಾರು ವರ್ಷ ಆಯಿತು. ನಮಗೆ 40-41 ವರ್ಷ ರೇಷನ್ ಕಾರ್ಡ್ ಇಲ್ಲ. ಯಾವುದೇ ಒಂದು ಕ್ಯಾಸ್ಟ್ ಇನ್ಕಮ್ ಮಾಡ್ಸೋಕ್ಕವರು ರೇಷನ್ ಕಾರ್ಡ್ ಕೊಡಿ ಅಂತಾರೆ. ನನಗೆ ರೇಷನ್ ಕಾರ್ಡ್ ಇಲ್ಲ. ನಮ್ಮ ತಾಯಿದೆ, ನಮ್ಗೆ ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಕೊಡಿ ಅಂತಾರೆ, ಯಾವುದೋ ಮಾಡ್ಸೋಕ್ಕಾಗ್ತಿಲ್ಲ. ಒಂದು ಯಾವುದಾರ ಒಂದು ನಮ್ಮ ಮಗಳಿಗೆ ಒಂದು ಸಂದೇಶ್ವರ ಒಂದು ಮಾಡ್ಸೋಕೆ ಹೋಗ್ತಿದ್ದೀವಿ. ಅಲ್ಲಿಗೆ ಓದ್ ಕೊಡೋಕೆ ಕೇಳಿದಾಗ ರೇಷನ್ ಕಾರ್ಡ್ ಕೊಡಪ್ಪ ಅಂತಂದರು. ರೇಷನ್ ಕಾರ್ಡ್ ಇಲ್ಲ ಮೇಡಮ್ ಅಂತಂದೆ. ರೇಷನ್ ಕಾರ್ಡ್ ಇದ್ರೆ ಕೆಲಸ ಆಗೋದು. ಇಲ್ಲಾಂದ್ರೆ ನಿಮ್ಮ ಹೆಂಡ್ತಿನ ಅಲ್ಲೂ ಇದ್ದಿದ್ದ ಅಲ್ಲಿ ಇದ್ರೆ ಅಲ್ಲೂ ಡಿಲೀಟ್ ಮಾಡಿಸ್ಬಿಟ್ಟಿದ್ದೇನೋ. ನಮ್ಮದೇ ಈ ಥರ ಸಮಸ್ಯೆಗಳು. ನಮ್ಗೆ ರೇಷನ್ ಕಾರ್ಡ್ ಆಗ್ಬಿಟ್ರೆ ನಮ್ಗೆ ಸರ್ಕಾರದ ಸವಲತ್ತು ಕೊಡಿದ್ರೂ ಪರವಾಗಿಲ್ಲ. ನಮ್ಮ ರೇಷನ್ ಕಾರ್ಡ್ ಆದರೆ ಯಾವುದೇ ನಮಗೆ ಬೆನಿಫಿಟ್ ಅನುಕೂಲ ಆಗುತ್ತೆ. ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರೆ ಬೇರೆ ಸೌಲಭ್ಯಗಳನ್ನು ತಗೊಳ್ಬೋದು ಅಂತ ಹೇಳ್ತಾರೆ. ತಗೋಬೋದು. ನಮ್ಗೆ ರೇಷನ್ ಕೊಡಿದ್ರೂ ಪರವಾಗಿಲ್ಲ. ಅವರು ನಮಗೆ ರೇಷನ್ ಕೊಡಿ ಅಂತ ಕೇಳ್ತಾರೆ. ನಮ್ಗೆ ರೇಷನ್ ಕಾರ್ಡ್ ಬಿಟ್ಟು ಕೊಡಿ, ಮಾಡೋದಕ್ಕೆ ಅನುಕೂಲ ಮಾಡಿಕೊಡಲ್ಲ. ಎಲ್ಲ ಜನ ಮಾಡ್ಕೋತಾರೆ. ನಮ್ಮ ಆಡಿಯೋರ್ಗೂ ಅನುಕೂಲ ಆಗುತ್ತೆ ಸರ್. ನಮ್ಮ ಮಕ್ಕಳಿಗೆ ನಮ್ಮ ಸುಮಾರು 20-30 ವರ್ಷದಿಂದ ನಮ್ಮ ಅಂಗಡಿ ಬಿಲ್ಡಿಂಗ್ ಯಾವುದೂ ಇಲ್ಲ. ಇಲ್ಲಿ
ಇದು ಅಂಗಡಿ ಫಸ್ಟ್ ಒಂದ್ಸರಿ ಶುರು ಮಾಡಿ ಇದನ್ನ ಬಿಲ್ಡಿಂಗ್ ಅರ್ಧ ಬರ್ಧ ಕೆಲಸ ಮಾಡೋದನ್ನ ಕೆಲಸನೇ ನಿರಂತರವಾಗಿ ನಿಲ್ಸೇಬಿಟ್ಟಿದ್ದಾರೆ. ಅದು ನಾವು ಕೇಳಕ್ ಹೋದ್ರೆ ಇದು ನರೇಗಾ ಇದ್ರದ್ದು ಸಂಸ್ಥೆ ಇದ್ರ ಕಡೆನಾಗಿರೋದು ಅಂತ ಹೇಳ್ತಾರೆ. ಸರ್ ನಮ್ಮ ಮಕ್ಕಳಿಗೆ ಅಂಗಡಿ ಮಾಡ್ಬೇಕಾದ್ರೆ ಮರದ ಗಿಡ ಎಲ್ಲ ಕುಡಿಸ್ಕೊಂಡೆಲ್ಲ ಪಾಠ ಮಾಡ್ತಾರೆ ಮಕ್ಕಳಿಗೆ. ಈ ಬಿಲ್ಡಿಂಗ್ ಅವೆಲ್ಲ ಲಗೇಜ್ ಎಲ್ಲ ತುಂಬಿಟ್ಟು ನಾವು ಬಿಲ್ಡಿಂಗಲ್ಲಿ ಆಗ ನೋಡ್ಬಿಟ್ಟು ನಾವೆಲ್ಲ ಗ್ರಾಮದಲ್ಲಿ ನಿಂತ್ಕೊಂಡು ನಾವು ನೋಡ್ಬಿಡೋದನ್ನ ನಮ್ಮ ಅಂಗಡಿ ಮಕ್ಕಳೆಲ್ಲ ಪಾಪ ಮಳೆಯಲ್ಲಿ ಬಿಸಿಲೆಲ್ಲ ನೆಂದು ಹಾಳಾಗ್ತಾರೆ ಅಂತ ನಾವಾಗ ಊರಿಂದ ಈ ಬಿಲ್ಡಿಂಗ್ ಕೊಟ್ಟು ನಮಗೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮಕ್ಕಳು ತೊಂದರೆ ಆಗಿರ್ತೀವಿ ನೋಡ್ಕೊಂಡ್ರೆ ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೂ ಅರ್ಜಿಗೆಲ್ಲ ಕೊಟ್ಟಿದ್ದೀವಿ. ನಾವು ಇಲಾಖೆ ಸಂಬಂಧಪಟ್ಟಂಗೆಲ್ಲ ಅರ್ಜಿ ಕೊಟ್ಟು ನಾವೆಲ್ಲ ಮಾಡಿದಾಗ ಯಾವುದೇ ಥರದ ಸ್ಪಂದಿಸ್ತಾ ಇಲ್ಲ. ಅದು ನಮ್ಗೆ ಏನೋ ಗೌರವ ಕೊಡ್ತಿಲ್ಲ ಅದಕ್ಕೆ. ಹಾಗಾಗಿ ತಾವು ನಮಗೆ ಫಸ್ಟ್ ಇದೆ ಮುಖ್ಯವಾಗಿ ನಮ್ಮ ಈ ಬಿಲ್ಡಿಂಗ್ ಒಂದು ಮಕ್ಕಳಿಗೆ ಒಂದು ಅಂಗಡಿ ಬಿಲ್ಡಿಂಗ್ ಒಂದು ಆಗ್ಬಿಟ್ರೆ ಎಲ್ಲರಿಗೂ ಅನುಕೂಲ ಸರ್ ಅದು. ಹಾಗೆ ತಾವು ದಯಮಾಡಿ ಈ ಬಿಲ್ಡಿಂಗು ಅರ್ಧ ಕೆಲಸ ನಿಂತಾಗಿದೆ, ಅದು ಬಿಲ್ಡಿಂಗ್ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಸರ್. ಬಹಳ ಸಂತೋಷ ಕುಮಾರ್ ಅವರೇ. ಇಷ್ಟೊತ್ತು ನಮ್ಮ ಒಂದು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಒಂದು ನೆಟ್ಕಲ್ದುಂಡಿ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಯೇ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನೆಟ್ಕಲ್ದುಂಡಿ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ನೆಟ್ಕಲ್ದುಂಡಿ ಹಾಡಿಯ ನಿವಾಸಿಗರಾದ ಶ್ರೀಯುತ ಸಿದ್ದರಾಜರವರು ಹಾಗೂ ಹಾಡಿಯ ಯಜಮಾನರಾದ ಶ್ರೀಯುತ ಕುಮಾರ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರಗಳ ಪ್ರತಿಬಿಂಬ. ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ಕಾಸುಕಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಅಣ್ಣ